ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET 2015ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆಗೆ ಹೋಗುವುದಕ್ಕಿಂತ ಮೊದಲು ನಾವು ನಿಮಗೆ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಫುಲ್ ಸಿಲೆಬಸ್ ವಿಡಿಯೋ ಲೆಕ್ಚರ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ 40 ಮಾಕ್ ಟೆಸ್ಟ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ನಿಮಗೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮ್ಮ ಪ್ರಿಪ್ರೇಷನನ್ನು ಬೂಸ್ಟ್ ಮಾಡುವ ಸಲುವಾಗಿ 1000 MCQ PDF ಅನ್ನು ನೀಡ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ನಿಮಗೆ ನೀಡಲಾಗ್ತಾ ಇದೆ. ಇದರ ಜೊತೆಗೆ 2015ರಿಂದ 2020ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ ಡೀಟೇಲ್ ಆಗಿ. ಈ ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಅದು ಕೂಡ ಕೇವಲ 1000 ರುಪೀಸ್ನಲ್ಲಿ. ನೀವು ಇವಾಗ ಏನಾದರೂ ಸಬ್ಸ್ಕ್ರೈಬ್ ಆದರೆ 30% ಡಿಸ್ಕೌಂಟ್ ಕೂಡ ಪಡಿತೀರಿ. ಸೊ ನೀವೇನಾದರೂ ಎಕ್ಸಾಮ್ಗಿಂತ ಮೊದಲು ಎಲ್ಲ ಮಟೀರಿಯಲ್ನ ಫಾಲೋ ಮಾಡಿದ್ರೆ ನೀವು ಪೇಪರ್ 1ನಲ್ಲಿ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೋದು, ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಕ್ವಶನ್: ಆಟಿಟ್ಯೂಡ್ಸ್ ಕ್ಯಾನ್ ಬಿ ಮೆಜರ್ಡ್ ಯೂಸಿಂಗ್ ದಿಸ್ ಸ್ಕೇಲ್: 5-point ಸ್ಕೇಲ್, ವೇವ್ ಫಾರ್ಮ್, ರಿಚರ್ ಸ್ಕೇಲ್ ಆ್ಯಂಡ್ ಲಿಕರ್ಟ್ ಸ್ಕೇಲ್. ಮನೋಭಾವವನ್ನು ಅಳತೆ ಮಾಡುವ ಸಲುವಾಗಿ ಯಾವ ಒಂದು ಮಾಪನವನ್ನು ಬಳಕೆ ಮಾಡ್ತೀವಿ? 5 ಬಿಂದು ಮಾಪನ, ವೇವ್ ಫಾರ್ಮ್, ರಿಕ್ಟರ್ ಮಾಪನ, ಲೈಕರ್ಟ್ ಮಾಪನ. Yes friends, attitude can be measured by using the Likert scale. Yes, please remember it. To measure the attitudes or to measure the opinions of the others, we will use Likert scale, and these will not be used to measure the opinions. ಇಲ್ಲಿ ಈ ಮೂರು ಮಾಪನಗಳನ್ನು ನಾವು ಒಪಿನಿಯನ್ಗಳನ್ನು ಮಾಪನ ಮಾಡಲು ಬಳಸುವುದಿಲ್ಲ. ಈ ಲೈಕರ್ಟ್ ಮಾಪನವನ್ನು ಮಾತ್ರ ನಾವು ಏನು ಮಾಡ್ತೀವಿ, ಇತರರ ಮನೋಭಾವವನ್ನು ಅಳತೆ ಮಾಡಲು ಬಳಕೆ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಎಸ್, ಲಿಕರ್ಟ್ ಸ್ಕೇಲ್ ಅಂದರೆ ಏನಂತ ನೋಡೋಣ. ಲಿಕರ್ಟ್ ಸ್ಕೇಲ್ ಇಟ್ ಈಸ್ ಅ ಟೈಪ್ ಆಫ್ ರೇಟಿಂಗ್ ಸ್ಕೇಲ್ ಯೂಸ್ ಟು ಮೆಜರ್ ಆ್ಯಟಿಟ್ಯೂಡ್ಸ್ ಆರ್ ಒಪಿನಿಯನ್ಸ್. ಲಿಕರ್ಟ್ ಸ್ಕೇಲನ್ನು ನಾವು ಬೇರೆಯವರ ಆ್ಯಟಿಟ್ಯೂಡನ್ನು, ಅವರ ಮನೋಭಾವವನ್ನು ಅಳತೆ ಮಾಡಲು ನಾವು ಬಳಕೆ ಮಾಡ್ತೀವಿ. ವಿತ್ ದಿಸ್ ಸ್ಕೇಲ್ ರೆಸ್ಪಾಂಡೆಂಟ್ಸ್ ಆರ್ ಆಸ್ಕ್ ಟು ರೇಟ್ ಐಟಮ್ಸ್ ಆನ್ ಅ ಲೆವೆಲ್ ಆಫ್ ಅಗ್ರಿಮೆಂಟ್. ಈ ಒಂದು ಸ್ಕೇಲನ್ನು ಉಪಯೋಗಿಸಿ ನಾವು ಜನರಿಗೆ ರೇಟನ್ನು ನೀಡಲು ಹೇಳ್ತೀವಿ. ರೇಟ್ ಅಂತಂದರೆ ಇಲ್ಲಿ ನೋಡಿ, ಸ್ಟ್ರಾಂಗ್ಲಿ ಅಗ್ರಿ, ನ್ಯೂಟ್ರಲ್, ಡಿಸ್ಅಗ್ರಿ, ಸ್ಟ್ರಾಂಗ್ಲಿ ಡಿಸ್ಅಗ್ರಿ. ಹೌದಲ್ಲ? ಸ್ಟ್ರಾಂಗ್ಲಿ ಅಗ್ರಿ ಅಂದರೆ ತುಂಬ ಇಷ್ಟವಾಗಿದೆ, ಅಗ್ರಿ ಅಂದರೆ ಇಷ್ಟವಾಗಿದೆ, ನ್ಯೂಟ್ರಲ್, ಡಿಸ್ಅಗ್ರಿ ಅಂದರೆ ಇಷ್ಟವಾಗಿಲ್ಲ, ಖಂಡಿತವಾಗಿ ಇಷ್ಟವಾಗಿಲ್ಲ. ಈ ರೀತಿ ಇದಕ್ಕೆ ನಾವೇನಂತ ಕರಿತೀವಿ? ಲಿಕರ್ಟ್ ಸ್ಕೇಲ್. Yes, the second question is aerobic exercise will reduce levels of state anxiety. Yes, aerobic exercise will reduce the levels of state anxiety. Identify independent variable and dependent variable. Yes, 4 options are given here. Let us see. Aerobic exercise will reduce levels of state anxiety. Yes, which is the dependent and independent variable. Aerobic ವ್ಯಾಯಾಮವು, ಇಲ್ಲಿ 2 ವೇರಿಯೇಬಲ್ಗಳಿವೆ. ಏರೋಬಿಕ್ ವ್ಯಾಯಾಮವು ಆತಂಕ ಮನಸ್ಥಿತಿಯನ್ನು ಕಡಿಮೆಗೊಳಿಸುತ್ತದೆ, ಆತಂಕದ ಮನಸ್ಥಿತಿಯನ್ನು ಕಡಿಮೆ ಮಾಡುತ್ತದೆ. ಇಲ್ಲಿ ಸ್ವತಂತ್ರ ಪರಿಚಲಕ ಯಾವುದು ಮತ್ತು ಅವಲಂಬಿತ ಪರಿವರ್ತಕ ಯಾವುದು? Yes, I hope you know about the dependent and independent variables. See, for an example, for example, here a student is dependent on his father for the financial support. Yes, student ಇಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ಗಾಗಿ ತನ್ನ ತಂದೆಯ ಮೇಲೆ ಅವಲಂಬಿತನಾಗಿದ್ದಾನೆ. Yes, student is dependent on his father. So here student will be dependent variable. Yes, father is earning his own income. He is giving money to students. So his father is an ಇಂಡಿಪೆಂಡೆಂಟ್ ವೇರಿಯೇಬಲ್. ಈ ಒಂದು ಉದಾಹರಣೆಯಲ್ಲಿ ಏನಾಗ್ತಾ ಇದೆ, ಒಬ್ಬ ವಿದ್ಯಾರ್ಥಿ ತನ್ನ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ತಂದೆಯ ಮೇಲೆ ಅವಲಂಬಿತರಾಗಿದ್ದಾರೆ, ತಂದೆಯಿಂದ ಹಣ ಪಡೀತಾನೆ. ಹಾಗಾಗಿ ಇಲ್ಲಿ ಸ್ಟೂಡೆಂಟ್ ವಿದ್ಯಾರ್ಥಿ ಎಂಬುದು ಏನಾಗಿದೆ, ಇಂಡಿಪೆಂಡೆಂಟ್ ವೇರಿಯೇಬಲ್, ಅವಲಂಬಿತ ಪರಿಕಲ್ಪನೆ, ಡಿಪೆಂಡೆಂಟ್ ವೇರಿಯೇಬಲ್. ಅದೇ ರೀತಿ ಫಾದರ್ ಎಂಬುವರು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಸ್ವತಂತ್ರ ಪರಿವರ್ತಕ. ಹಾಗಾಗಿ ಈ ಒಂದು ಎಕ್ಸಾಂಪಲ್ನಲ್ಲಿ ನೋಡೋದಾದರೆ ಏರೋಬಿಕ್ ವ್ಯಾಯಾಮವು ಆತಂಕದ ಮನಸ್ಥಿತಿಯನ್ನು ಕಡಿಮೆಗೊಳಿಸ್ತದೆ.
Yes, aerobic exercise. Yes, aerobic exercise will reduce. Yes, will reduce the state of anxiety. So here aerobic exercise will reduce the state of anxiety. So which is independent variable and which is dependent variable? Yes, if you read it you will come to know state of anxiety is dependent on exercise. Yes, ಇಲ್ಲಿ ಆತಂಕದ ಮನಸ್ಥಿತಿಯು ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ವ್ಯಾಯಾಮದ ಮೇಲೆ, aerobic ವ್ಯಾಯಾಮದ ಮೇಲೆ. So here aerobic exercise, it is an independent variable. Yes, state of anxiety is dependent on aerobic exercise. So aerobic exercise, it is an independent variable. Then the state of anxiety is an dependent variable. ಹೀಗಾಗಿ ಇಲ್ಲಿ ಏನಾಗಿದೆ, ಆತಂಕದ ಮನಸ್ಥಿತಿ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತಂದರೆ ಏರೋಬಿಕ್ ವ್ಯಾಯಾಮದ ಮೇಲೆ. ಸೊ ಹೀಗಾಗಿ ವ್ಯಾಯಾಮ ಎಂಬುದು ಇಲ್ಲಿ ಏನಾಗಿದೆ, ಇಂಡಿಪೆಂಡೆಂಟ್ ವೇರಿಯೇಬಲ್. ಆತಂಕ ಎಂಬುದು ಡಿಪೆಂಡೆಂಟ್ ವೇರಿಯೇಬಲ್. Yes, the third question is which one of the following is qualitative method of research? Interview method, survey method, experimental method, historical method. ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನೆಯ ವಿಧಾನವಾಗಿದೆ? ಸಂದರ್ಶನ ವಿಧಾನ, ಸಮೀಕ್ಷಾ ವಿಧಾನ, ಪ್ರಯೋಗಾತ್ಮಕ ವಿಧಾನ, ಐತಿಹಾಸಿಕ ವಿಧಾನ. ಎಸ್, ವಿಚ್ ಒನ್ is known as the qualitative method? Yes, here the right answer is option D. Historical method is an example for the qualitative research. ಐತಿಹಾಸಿಕ ವಿಧಾನ ಎಂಬುದು ಏನಾಗಿದೆ, ಒಂದು ಕ್ವಾಲಿಟೇಟಿವ್ ಗುಣಾತ್ಮಕ ಸಂಶೋಧನೆಗೆ ಉದಾಹರಣೆಯಾಗಿದೆ. ಎಸ್, ಈ ಮೂರು ಸಂದರ್ಶನ, ಸಮೀಕ್ಷೆ, ಪ್ರಯೋಗ ನಿಮಗೆಲ್ಲ ಗೊತ್ತೇವೆ. ಇಲ್ಲಿ ಗುಣಾತ್ಮಕ ಸಂಶೋಧನೆಗೆ ಉದಾಹರಣೆ ಅಂತಂದರೆ ಐತಿಹಾಸಿಕ ವಿಧಾನ. Yes, let us see what do you mean by qualitative method of research. Qualitative method is used to understand people's beliefs, experiences, attitudes, behavior and interactions. Yes, qualitative methods, these data are we are unable to express in numbers such as experience, attitudes, behaviors. We can't express in numbers. ಈ ಕ್ವಾಲಿಟೇಟಿವ್ ರಿಸರ್ಚ್ನಲ್ಲಿ ದತ್ತಾಂಶಗಳನ್ನು ನಾವು ಅಂಕಿ ಸಂಖ್ಯೆಗಳು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ವ್ಯಕ್ತಿತ್ವ ಆಗಿರ್ಬೋದು, ಲಿಂಗ ಆಗಿರ್ಬೋದು. ಎಸ್, ದೆನ್ ಕ್ವಾಲಿಟೇಟಿವ್ ರಿಸರ್ಚ್ ವಾಸ್ ಇನಿಷಿಯಲಿ ಯೂಸ್ಡ್ ಇನ್ ಸೈಕಾಲಜಿಕಲ್ ಸ್ಟಡೀಸ್. ಎಸ್, ಕ್ವಾಲಿಟೇಟಿವ್ ಗುಣಾತ್ಮಕ ಸಂಶೋಧನೆಯನ್ನು ಮೊದಲ ಬಾರಿಗೆ ಈ ಸೈಕಾಲಜಿಕಲ್ ಸ್ಟಡೀಸ್ನಲ್ಲಿ ಬಳಕೆ ಮಾಡಲಾಯಿತು. ವೆನ್ ರಿಸರ್ಚರ್ ಫೌಂಡ್ ಇಟ್ ಟೆಡಿಯಸ್ ಟು ಇವ್ಯಾಲ್ಯುಯೇಟ್ ದಿ ಹ್ಯೂಮನ್ ಬಿಹೇವಿಯರ್ ಇನ್ ನ್ಯೂಮರಿಕ್. ಇಲ್ಲಿ ಮಾನವನ ವರ್ತನೆಯನ್ನು ಕಂಡುಹಿಡಿಯುವ ಸಲುವಾಗಿ ಈ ಒಂದು ಗುಣಾತ್ಮಕ ಸಂಶೋಧನೆಯನ್ನು ಬಳಕೆ ಮಾಡಲಾಗ್ತದೆ. ದೆನ್ ಫೋರ್ತ್ ಕ್ವಶನ್ ಈಸ್ ದಿ ಫಾಲೋವಿಂಗ್ ಈಸ್ ಅ ಫಾರ್ಮ್ಯಾಟ್ ಆಫ್ ಸೈಟಿಂಗ್ ಬಿಬ್ಲಿಯೋಗ್ರಫಿ ಇನ್ ರಿಸರ್ಚ್. ಎಸ್, ವೆರಿ ಈಸಿ ಕ್ವಶನ್, ಐ ಹೋಪ್ ಯು ನೋ ಇಟ್. PAA, ಇ-ಜರ್ನಲ್, OPAC, APA. ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನು ಬಳಸಲು ಇರುವ ವಿಧಾನ ಯಾವುದು? ಎಸ್, ಆಪ್ಷನ್ ಎ PAA, ಇ ನಿಯತಕಾಲಿಕ, OPAC, APA. Yes, the right answer is option D. That is APA is the correct answer. Yes, to cite the bibliography in research we use APA format. Yes, the next question is this software is a plagiarism checker. Yes, this software is a plagiarism checker. ಯಾವ ಒಂದು ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನು ಬಳಸಲಾಗ್ತದೆ? Yes, plagiarism means we know when we submit any seminar papers for conference. Yes, there will be plagiarism check. They will check it whether we have copied from someone else or what. ಸೊ ನಾವು ಯಾವಾಗ ಈ ಸೆಮಿನಾರ್ ಪೇಪರ್ನ, ಕಾನ್ಫರೆನ್ಸ್ ಪೇಪರ್ಸ್ಗಳನ್ನ ಸಬ್ಮಿಟ್ ಮಾಡ್ತೀವಲ್ಲ, ನಾವೆಲ್ಲಾದರೂ ಕಾಪಿ ಮಾಡಿ ಮಾಡಿದ್ದೀವ ಅಂತ ಚೆಕ್ ಮಾಡ್ತಾರೆ. ಸೊ ದರ್ ಆಪ್ಷನ್ಸ್ ಆರ್ ಸೌಂಡ್ ಪೋರ್ಚ್, ಗ್ರಾಮರ್ಲಿ, Turnitin, Fast Pencil. Yes, which is the right answer? Here the software which is used to check the plagiarism is Turnitin. So option C, Turnitin is the correct answer. ಇಲ್ಲಿ Turnitin ಏನಿದೆ, ಇದು ಸರಿಯಾದ ಉತ್ತರ ಆಗಿದೆ. ಎಸ್, Turnitin ಅಂದರೆ ನೋಡೋಣ. Turnitin, it is an internet based plagiarism detection service and it is run by the US company Turnitin. Please remember it. This Turnitin software is run by US company. Then it was founded in the year of 1997. ಈ Turnitin ಅನ್ನು US ಕಂಪನಿ ನಡೆಸ್ಕೊಂಡು ಹೋಗ್ತಾ ಇದೆ. ಇದನ್ನು 1997ರಲ್ಲಿ
ಬಳಕೆ ಮಾಡಲಾಗ್ತದೆ. ಆ್ಯಂಡ್ ವಾಟ್ ಡಸ್ ಇಟ್ ಡೂ? ಇಟ್ ಸೆಲ್ಸ್ ಇಟ್ಸ್ ಲೈಸೆನ್ಸಸ್ ಟು ಯೂನಿವರ್ಸಿಟೀಸ್, ಹೈ ಸ್ಕೂಲ್ಸ್, then use the software as a service website to check the submitted documents against it database. ಇಲ್ಲಿ ಇದು ಲೈಸೆನ್ಸನ್ನು ಯೂನಿವರ್ಸಿಟೀಸ್ಗಳಾಗಿರ್ಬೋದು, ಹೈಸ್ಕೂಲ್ಗಳಾಗಿರ್ಬೋದು ಸೇಲ್ ಕೂಡ ಮಾಡ್ತದೆ. ಅದೇ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ತದೆ. ಇಲ್ಲಿ SaaS ಫುಲ್ ಫಾರ್ಮನ್ನು ನೀವು ನೆನಪಿಡಬೇಕು. ಸಾಫ್ಟ್ವೇರ್ ಹ್ಯಾಸ್ ಎ ಸರ್ವಿಸ್. ಪ್ಲೀಸ್ ರಿಮೆಂಬರ್ ದ ಅಬ್ರಿವೇಷನ್ ಆಫ್ SaaS. ಸಾಫ್ಟ್ವೇರ್ ಹ್ಯಾಸ್ ಎ ಸರ್ವಿಸ್. The next question is identify independent and dependent variable in the hypothesis. Yes, again the same question. We discussed it. Smoking causes lung cancer. Yes, ಸಿಗರೇಟು ಸೇವನೆಯಿಂದ ಶ್ವಾಸಕೋಶ ಕ್ಯಾನ್ಸರ್ ಉಂಟಾಗುತ್ತದೆ ಎಂಬುವ ಪ್ರಾಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಮತ್ತು ಅವಲಂಬಿತ ಪರಿವರ್ತಕ ಯಾವುದು? ಎಸ್, ಐ ಟೋಲ್ಡ್ ಯು ವಾಟ್ ಡು ಮೀನ್ ಬೈ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಹಿಯರ್ ದ ಸೆಂಟೆನ್ಸ್ ಈಸ್ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. Smoking causes lung cancer. It means that cancer is dependent on smoking. If you smoke, you will get cancer. If you won't smoke, you won't get cancer. ಹೌದಲ್ಲ, ಇಲ್ಲಿ ಸಿಗರೇಟು ಸೇವನೆ ಮಾಡಿದರೆ ಶ್ವಾಸಕೋಶ ಕ್ಯಾನ್ಸರ್ ಬರ್ತದೆ. ಸಿಗರೇಟ್ ಸೇವನೆ ಮಾಡಲಿಲ್ಲ ಅಂತಂತಂದರೆ ಶ್ವಾಸಕೋಶದ ಕ್ಯಾನ್ಸರ್ ಬರೋದಿಲ್ಲ. ಹೀಗಾಗಿ ಸ್ಮೋಕಿಂಗ್ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಲಂಗ್ ಕ್ಯಾನ್ಸರ್ ಇಟ್ ಈಸ್ ಅನ್ ಡಿಪೆಂಡೆಂಟ್ ವೇರಿಯೇಬಲ್. ಹೀಗಾಗಿ ಇಲ್ಲಿ ಸಿಗರೇಟ್ ಸೇವನೆ ಏನಾಗಿದೆ, ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ. ಶ್ವಾಸಕೋಶ ಕ್ಯಾನ್ಸರ್ ಏನಿದೆಲ್ಲ ಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ. ಗೊತ್ತಾಯ್ತು ಅಂತ ತಿಳ್ಕೊತೀನಿ. ಅಂತಂದರೆ ಸಿಗರೇಟು ಸೇವನೆಯಿಂದ ಶ್ವಾಸಕೋಶ ಕ್ಯಾನ್ಸರ್ ಬರ್ತದೆ. ಹಾಗಾಗಿ ಶ್ವಾಸಕೋಶದ ಕ್ಯಾನ್ಸರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಸಿಗರೇಟು ಸೇವನೆ. ಎಸ್, ಕ್ವಶನ್ ನಂಬರ್ 7. ಮಿಸ್ಮ್ಯಾಚ್ ಆಫ್ ಮೀನಿಂಗ್ between sender and receiver may be termed as. Yes, in communication, mismatch of meaning between sender and the receiver, it is termed as. Option A, virtual decoding. Option B, aberrant decoding, factual recording or formal decoding. ಸಂವಾಹಕ ಮತ್ತು ಸಂವಾಹಿತನ ಸಂದೇಶದ ನಡುವೆ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನು ಹೀಗೆಂದು ಕರೆಯಬಹುದು. ಸೆಂಡರ್ ಏನೋ ಬೇರೆ ಇನ್ಫಾರ್ಮೇಷನ್ ನೀಡ್ತಾ ಇರ್ತಾನೆ, ಬಟ್ ರಿಸೀವರ್ ಅದನ್ನು ಬೇರೆ ಅರ್ಥದಲ್ಲಿ ತಗೋತಾನೆ. ಅದಕ್ಕೆ ಏನಂತೀವಿ? ವರ್ಚುವಲ್ ಡಿಕೋಡಿಂಗ್, ಅಬೆರೆಂಟ್ ಡಿಕೋಡಿಂಗ್, ಫ್ಯಾಕ್ಚುವಲ್ ಡಿಕೋಡಿಂಗ್, ಫಾರ್ಮಲ್ ಡಿಕೋಡಿಂಗ್. ಎಸ್, ಇಟ್ ಈಸ್ ನೋನ್ ಆಸ್ ದಿ ಅಬೆರೆಂಟ್ ಡಿಕೋಡಿಂಗ್. ಸೊ ಹಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ನಾವು ಅಬೆರೆಂಟ್ ಡಿಕೋಡಿಂಗ್ ಅಂತ ಕರಿತೀವಿ. Yes, what do you mean by aberrant decoding? Often the sender has a certain meaning to convey with his message, hoping the receiver will interpret it correctly. Yes, when the sender is giving the information and he is believing that the receiver will take it correctly, but what will happen when the interpretation of the message is different from what was intended? This can be called aberrant decoding. It means sender wants to give something, some information, but the receiver is taking it in a different way, is understanding in a different way. ಇಲ್ಲಿ ಮಾಹಿತಿ ನೀಡಿರೋರು ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಆದರೆ ಮಾಹಿತಿ ಪಡೆಯೋರು ಮಾತ್ರ ಅದರ ಅರ್ಥವನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಅಬೆರೆಂಟ್ ಡಿಕೋಡಿಂಗ್ ಅಂತೀವಿ. ಇಸ್ ದ ನೆಕ್ಸ್ಟ್ ಕ್ವಶನ್ ಇಸ್ ಕ್ವಶನ್ ನಂಬರ್ 8. ಡಿಜಿಟಲ್ ಡಿವೈಡ್ ಮೀನ್ಸ್. Option A, gap between rural and urban. Option B, the gap between techno savvy and computer illiterates. Option C, the gap between information rich and information poor. Option D, the gap between developed and developing nations. ಡಿಜಿಟಲ್ ಡಿವೈಡ್ ಅಂತಂದರೆ ಎಸ್, ನಗರ ಮತ್ತು ಗ್ರಾಮೀಣ ನಡುವಿನ ಕಂದಕ, ತಾಂತ್ರಿಕ ಪರಿಣಿತರು ಮತ್ತು ಕಂಪ್ಯೂಟರ್ ಅನಕ್ಷರಸ್ಥರ ನಡುವಿನ ಕಂದಕ, ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ, ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ನಡುವಿನ ಕಂದಕ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಡಿಜಿಟಲ್ ಡಿವೈಡ್ ಮೀನ್ಸ್ ದ ಗ್ಯಾಪ್ ಬಿಟ್ವೀನ್ ಇನ್ಫಾರ್ಮೇಷನ್ ರಿಚ್ ಆ್ಯಂಡ್ ಇನ್ಫಾರ್ಮೇಷನ್ ಪೂವರ್. ಇಟ್ ಈಸ್ ದ ಗ್ಯಾಪ್ ಬಿಟ್ವೀನ್ ಹೂ ಈಸ್ ಹ್ಯಾವಿಂಗ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಹೂ ಈಸ್ ಹ್ಯಾವಿಂಗ್ ಲೆಸ್ ಇನ್ಫಾರ್ಮೇಷನ್. ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರೈತರ ನಡುವಿನ ಒಂದು ಕಂದಕ ವ್ಯತ್ಯಾಸ. It is the digital divide refers to the gap who are to benefit from the digital age and those who are not. It means who are having information about the digital era and who is not having the information about the digital age. ಯಾರಿಗೆ ಡಿಜಿಟಲ್ ಬಗ್ಗೆ ಮಾಹಿತಿ ಇದೆ,
ಯಾರಿಗೆ ಡಿಜಿಟಲ್ ಬಗ್ಗೆ ಮಾಹಿತಿ ಇಲ್ಲ, ಈ ಒಂದು ಗ್ಯಾಪನ್ನು ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ. ದ ಪೀಪಲ್ ಹೂ ಆರ್ ಹ್ಯಾವಿಂಗ್ access to the internet, they will get more information. The people who are not having access to the internet, yes, they won't get more information. ಯಾರ ಹತ್ರ ಇಂಟರ್ನೆಟ್ ಆಕ್ಸೆಸ್ ಇದೆ, ಇಂಟರ್ನೆಟ್ ಮಾಹಿತಿ ಇದೆ, ಅವ್ರಿಗೆ ಹೆಚ್ಚಿನ ಮಾಹಿತಿ ದೊರೀತದೆ. ಯಾರಿಗೆ ಇಂಟರ್ನೆಟ್ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಇಲ್ಲ, ಅವ್ರಿಗೆ ಕಡಿಮೆ ಮಾಹಿತಿ ದೊರೀತದೆ. Question number 9 is Charlie Chaplin's film Modern Times. Option A makes fun of industrial society. Option B criticized traditional society. Option C regrets the industrial society. Option D praises industrial society. ಚಾರ್ಲಿ ಚಾಪ್ಲಿನ್ನ ಸಿನಿಮಾ ದಿ ಮಾಡರ್ನ್ ಟೈಮ್ಸ್ ಕೈಗಾರಿಕಾ ಸಮಾಜವನ್ನು ಗೇಲಿ ಮಾಡುತ್ತದೆ, ಸಾಂಪ್ರದಾಯಿಕ ಸಮಾಜವನ್ನು ಟೀಕಿಸುತ್ತದೆ, ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ, ಕೈಗಾರಿಕಾ ಸಮಾಜವನ್ನು ಹೊಗಳುತ್ತದೆ. Yes, here the right answer is option C. Charlie Chaplin's film Modern Times, it regrets the industrial society. ಚಾರ್ಲಿ ಚಾಪ್ಲಿನ್ ಸಿನಿಮಾ ದಿ ಮಾಡರ್ನ್ ಟೈಮ್ಸ್, ಈ ಒಂದು ಸಿನಿಮಾ ಏನು ಮಾಡ್ತದೆ, ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ. Yes, the film is comment on the desperate employment and financial conditions of many people faced during the Great Depression. Yes, in the year of 1929 the Great Depression has taken place. Yes, this movie is about employment and financial condition due to the Great Depression. ಗ್ರೇಟ್ ಡಿಪ್ರೆಷನ್ನ ಸಲುವಾಗಿ ಈ ಉದ್ಯೋಗ ಮತ್ತು ಹಣಕಾಸಿನ ತೊಂದರೆಗಳ ಬಗ್ಗೆ ಇದು ವಿವರಣೆಯನ್ನು ನೀಡುತ್ತದೆ, ವಿಷಾದಿಸುತ್ತದೆ. Question number 10 is group of people formed through web based interaction is known as the mediated community, virtual community, international community, internet community. ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರು ಗುಂಪನ್ನು ಏನಂತ ಕರಿತೀವಿ, ಮೀಡಿಯೇಟೆಡ್ ಕಮ್ಯುನಿಟಿ, ವರ್ಚುವಲ್ ಕಮ್ಯುನಿಟಿ, ಅಂತಾರಾಷ್ಟ್ರೀಯ ಕಮ್ಯುನಿಟಿ, ಇಂಟರ್ನೆಟ್ ಕಮ್ಯುನಿಟಿ. ಎಸ್, ನಿಮಗೆಲ್ಲ ಗೊತ್ತಿರ್ಬೋದು. ವೆರಿ ಈಸಿ ಆನ್ಸರ್. ಇಟ್ ಈಸ್ ನೋನ್ ಆಸ್ ದಿ ವರ್ಚುವಲ್ ಕಮ್ಯುನಿಟಿ. ಎಸ್, ವೆನ್ ವಿ ಕಂಡಕ್ಟ್ ಆನ್ಲೈನ್ ಕ್ಲಾಸಸ್ ಥ್ರೂ ಗೂಗಲ್ ಮೀಟ್, ಝೂಮ್, ವಿ ಯೂಸ್ ದ ವರ್ಡ್ ವರ್ಚುವಲ್. ಅದೆಲ್ಲ ಯಾವಾಗ ನಾವು ಗೂಗಲ್ ಮೀಟ್, ಝೂಮ್ ಬಳಸಿ ಕ್ಲಾಸನ್ನು ಮಾಡ್ತೀವಿ, ವರ್ಚುವಲ್ ಮೀನಿಂಗನ್ನು ಬಳಸ್ತೀವಲ್ಲ. ಸೊ ಗ್ರೂಪ್ ಆಫ್ ಪೀಪಲ್ ಫಾರ್ಮ್ಡ್ ಥ್ರೂ ವೆಬ್ ಬೇಸ್ಡ್ ಇಂಟರಾಕ್ಷನ್ ಈಸ್ ನೋನ್ ಆಸ್ ದಿ ವರ್ಚುವಲ್ ಕಮ್ಯುನಿಟಿ. Yes, a virtual community, it is a social network of individuals who connect through specific social media. Yes, ಈ ಸೋಷಿಯಲ್ ಮೀಡಿಯಾನ ಬಳಸಿ ಜನರು. ಅದೇ ರೀತಿ ಇಲ್ಲಿ ಮೊದಲನೇ ಪ್ರಶ್ನೆ, ಪ್ಯಾಟಿಕ್ ಸಂವಹನ ಎಂದರೆ? ಆಪ್ಷನ್ ಎ ಸಂವಹನದ ಆರಂಭದ ಮಾತುಗಳು, ಆಪ್ಷನ್ ಬಿ ಸಂವಹನದ ಅಂತಿಮ ಮಾತುಗಳು, ಆಪ್ಷನ್ ಸಿ ಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು, ಆಪ್ಷನ್ ಡಿ ಅಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು. ಎಸ್, ಪ್ಯಾಟಿಕ್ ಕಮ್ಯುನಿಕೇಷನ್ ಮೀನ್ಸ್ option A opening remarks in communication, option B closing remarks in communication, option C another name for formal communication, option D another name for informal communication. Yes, here the right answer is option A opening remarks in communication is known as the emphatic communication. For example, when we say good morning, when we give greetings, these are all known as the emphatic communication. ಪ್ಯಾಟಿಕ್ ಕಮ್ಯುನಿಕೇಷನ್ ಅಂತಂದರೆ ನಾವು ಯಾವುದೇ ರೀತಿ ಸಂವಹನ ಆರಂಭವನ್ನು ಮಾಡುವುದಕ್ಕಿಂತ ಮೊದಲು ಶುಭ ಮುಂಜಾನೆ ಅಂತ ಹೇಳ್ತೀವಲ್ಲ, ಆ ರೀತಿ ಗ್ರೀಟಿಂಗ್ಸನ್ನು ಹೇಳ್ತೀವಿ. ಇದಕ್ಕೆ ಏನಂತೀವಿ ನಾವು ಪ್ಯಾಟಿಕ್ ಕಮ್ಯುನಿಕೇಷನ್, ಅಂದರೆ ಸಂವಹನದ ಆರಂಭದ ಮಾತುಗಳು. Yes, emphatic communication, we all use such small seemingly meaningless expressions to maintain a comfortable relation between people without involving any factual content. For example, when we say good morning, hello, hi, nice day, good day, greetings, yes, and comments, these are all known as the emphatic communication. ಯಾವಾಗ ನಾವು ಜನರಿಗೆ ಗ್ರೀಟಿಂಗ್ಸನ್ನು ನೀಡ್ತೀವಿ, ಹಾಯ್ ಅಂತ ಹೇಳ್ತೀವಿ, ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀವಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ, ಇವಕ್ಕೆಲ್ಲ ನಾವು ಏನಂತೀವಿ, ಪ್ಯಾಟಿಕ್ ಕಮ್ಯುನಿಕೇಷನ್. ಎಸ್, ಕ್ವೆಶ್ಚನ್ ನಂಬರ್ 12, ಪಾಪ್ಯುಲರ್ ಕಲ್ಚರ್ ರೆಫರ್ಸ್ ಟು? ಆಪ್ಷನ್ ಎ ಕ್ಲಾಸ್ ಕಲ್ಚರ್, ಆಪ್ಷನ್ ಬಿ ಮಾಸ್ ಕಲ್ಚರ್, ಆಪ್ಷನ್ ಸಿ ವರ್ಕರ್ಸ್ ಕಲ್ಚರ್, ಆಪ್ಷನ್ ಡಿ ವಲ್ಗರ್ ಕಲ್ಚರ್. ಜನಪ್ರಿಯ ಸಂಸ್ಕೃತಿ ಎಂದರೆ ವರ್ಗ ಸಂಸ್ಕೃತಿ, ಸಮೂಹ ಸಂಸ್ಕೃತಿ, ಮಧ್ಯಮ ವರ್ಗ ಸಂಸ್ಕೃತಿ, ಅಶ್ಲೀಲ ಸಂಸ್ಕೃತಿ. ಎಸ್, ಪಾಪ್ಯುಲರ್ ಕಲ್ಚರ್ ಮೀನ್ಸ್ ಇಟ್ ಈಸ್ ನೋನ್ ಆಸ್ ದಿ ಮಾಸ್ ಕಲ್ಚರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜನಪ್ರಿಯ ಸಂಸ್ಕೃತಿಯನ್ನು ನಾವೇನಂತ ಕರಿತೀವಿ, ಸಮೂಹ ಸಂಸ್ಕೃತಿ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 13, two statements 1 and 2 given below are followed by two conclusions.
and you have to consider the statements are true. Which of the given conclusions logically follows from the given statements? ಎಸ್, ಇಲ್ಲಿ ಎರಡು ಹೇಳಿಕೆಗಳನ್ನು ನಿಮಗೆ ನೀಡಿದ್ದಾರೆ, ನಂತರ ಅವುಗಳಿಗೆ ಎರಡು ನಿರ್ಧಾರಕಗಳನ್ನು ನೀಡಿದ್ದಾರೆ. ನೀವು ಹೇಳಿಕೆಗಳನ್ನು ಸರಿಯೆಂದು ಪರಿಗಣಿಸಿ ಯಾವ ನಿರ್ಧಾರಗಳು ಹೇಳಿಕೆಗೆ ಅನುಗುಣವಾಗಿ ತರ್ಕಬದ್ಧವಾಗಿವೆ ಎಂಬುದನ್ನು ನಾವಿಲ್ಲಿ ಡಿಸೈಡ್ ಮಾಡಬೇಕಾಗಿದೆ. ಸ್ಟೇಟ್ಮೆಂಟ್ 1 ಈಸ್ ಸಮ್ ಪೇಸ್ಟ್ರೀಸ್ ಆರ್ ಟಾಪೀಸ್, ಕೆಲವು ಕೇಕ್ಗಳು ಮಿಠಾಯಿಗಳಾಗಿರುತ್ತವೆ. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ ಟಾಪೀಸ್ ಆರ್ ಚಾಕೊಲೇಟ್ಸ್, ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿರ್ತವೆ. ಕನ್ಕ್ಲೂಷನ್ ಆಪ್ಷನ್ ಎ ಸಮ್ ಚಾಕ್ಲೇಟ್ಸ್ ಆರ್ ಟಾಪೀಸ್, ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿರ್ತವೆ. ಆಪ್ಷನ್ ಬಿ ಸಮ್ ಟಾಪೀಸ್ ಆರ್ ನಾಟ್ ಪೇಸ್ಟ್ರೀಸ್, ಕೆಲವು ಮಿಠಾಯಿಗಳು ಕೇಕ್ಗಳಾಗಿರುವುದಿಲ್ಲ. ಎಸ್, 4 options are given here. So let us try to solve it by using Venn diagram. Here the second statement is all toffees are chocolates, right? ಎಲ್ಲ ಮಿಠಾಯಿಗಳು ಕೂಡ ಚಾಕ್ಲೇಟ್ಗಳಾಗಿವೆ. ಸೊ ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್. See, these are the toffees. This circle represents toffees. ಈ ಒಂದು ಸರ್ಕಲ್ ಟಾಪೀಸ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್ ಏನು ಹೇಳ್ತಾ ಇದ್ದಾರೆ ಅವರು? ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್, ಎಲ್ಲ ಟಾಪೀಸ್ ಕೂಡ ಏನಾಗಿವೆ? ಚಾಕ್ಲೇಟ್ಗಳಾಗಿವೆ. ಸೊ ಈ ರೀತಿ ಒಂದು ಡಯಾಗ್ರಾಮನ್ನು ತೆಗಿತೀವಿ, ಯಾಕಂದರೆ ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್. ದೆನ್ ಫಸ್ಟ್ ಸ್ಟೇಟ್ಮೆಂಟ್ ಸಮ್ ಪೇಸ್ಟ್ರೀಸ್ ಆರ್ ಟಾಪೀಸ್, ಕೇವಲ ಕೆಲವು ಮಿಠಾಯಿಗಳು ಮಾತ್ರ ಏನಾಗಿವೆ? ಚಾಕ್ಲೇಟ್ಗಳಾಗಿವೆ. ಸಮ್ ಪೇಸ್ಟ್ರೀಸ್ ಆರ್ ಟಾಪೀಸ್. ಸೊ ಸಮ್ ಪೇಸ್ಟ್ರೀಸ್ ಆರ್ ಟಾಪೀಸ್. ಎಸ್, ದಿಸ್ ಸರ್ಕಲ್ ರಿಪ್ರೆಸೆಂಟ್ಸ್ ಪೇಸ್ಟ್ರೀಸ್. Yes, now according to this let us read the conclusions. ಈ ಒಂದು ಡಯಾಗ್ರಾಮ್ನ ಆಧಾರದ ಮೇಲೆ ನಾವು ಈ ನಿರ್ಧಾರಕಗಳನ್ನು ಓದಿ ಆನ್ಸರನ್ನು ಫೈಂಡ್ ಮಾಡಬೇಕಾಗ್ತದೆ. ಮೊದಲನೇದೇನಿದೆ ಇಲ್ಲಿ? ಸಮ್ ಚಾಕೊಲೇಟ್ಸ್ ಆರ್ ಟಾಪೀಸ್, ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿವೆ. ಸೊ ಸಮ್ ಚಾಕೊಲೇಟ್ಸ್ ಆರ್ ಟಾಪೀಸ್. ಎಸ್, ಹಿಯರ್ ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್, right? All toffees are chocolate, it means that some chocolates are toffees. ಸೊ ಮೊದಲನೇ ಸೆಂಟೆನ್ಸ್ ಏನಿದೆ ಕರೆಕ್ಟ್ ಆಗಿದೆ. ಇಲ್ಲಿ ಟಿ ಅಂತಂತಂದರೆ ಟಾಪಿ ಅಂದರೆ ಟಾಪೀಸ್ ಅಂತಂದರೆ ಮಿಠಾಯಿಗಳು, ಸಿ ಅಂದರೆ ಚಾಕ್ಲೇಟ್. ಇಲ್ಲಿ ಏನು ಬರೆದಿದ್ದಾರೆ ಅವರು? ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿವೆ. ಹೌದಲ್ಲ, ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿವೆ. ಹಾಗಾದರೆ ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿರಲೇಬೇಕು, ರೈಟ್? ಸಮ್ ಚಾಕ್ಲೇಟ್ಸ್ ಆರ್ ಟಾಪೀಸ್. This circle represent toffees and this big circle represent chocolates. Some chocolates are toffees, right? All the toffees are chocolates. It means some chocolates are toffees. So conclusion 1 is correct here. Yes, conclusion A ಏನಾಗಿದೆ ಇಲ್ಲಿ? ಸರಿಯಾಗಿದೆ, no doubt. Let us read conclusion B. Some toffees are not pastries. Some toffees are not pastries. But what this diagram is saying here, this area represents toffees which are also pastries. It means some toffees are pastries. But what the conclusion is saying here, some toffees are not pastries. But according to this diagram, this area represents toffees which are also pastries. So conclusion 2 will not follow here. It is wrong. So the right answer is option A. Only conclusion A is following. ಎಸ್, ಕೆಲವು ಮಿಠಾಯಿಗಳು ಕೇಕ್ಗಳಾಗಿರುವುದಿಲ್ಲ ಎಂಬುದು ತಪ್ಪಾಗಿದೆ. ಯಾಕಂದರೆ ಈ ಏರಿಯಾ ಏನಿದೆ ಅಲ್ಲ, ಇವು ಎಂಥ ಮಿಠಾಯಿಗಳನ್ನು ತೋರಿಸ್ತಾ ಇದೆ? ಮಿಠಾಯಿ ಮತ್ತು ಕೇಕ್ ಎರಡೂ ಇದೆ ಈ ಏರಿಯಾ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಕೆಲವು ಮಿಠಾಯಿಗಳು ಕೇಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕೇವಲ ನಿರ್ಧಾರ ಎ ಸರಿಯಾಗಿದೆ. Only conclusion 1 follows here. Question number 14. In the following question, a statement is followed by two assumptions. 1 and 2. An assumption is something supposed or taken for granted. Consider the statement and the following assumptions and decode which of the following assumptions is implicit in the statement. So let us read the statement and assumptions. Based on these assumptions, you have to choose which assumption is correct according to the statement. What the statement is saying here: you are appointed as an editor with a probation period of 1 year and your performance will be reviewed at the end of the period of the confirmation. A line in an appointment letter.
Yes, I hope you have experienced it when we go for a when you go for a job. Yes, when we get an appointment letter, we will see this line. Yes, when we what the statement is saying here, please try to understand the statement carefully. Yes, you are appointed as an editor with a probation period of 1 year. Yes, you are now here. The person is appointed for 1 year, 1 year probationary period. 1 year he has to work as in the probationary period, and he has appointed as an editor. And your performance will be reviewed at the end of the period of the confirmation. Yes, after 1 year, his performance will be reviewed and confirmed. Before confirmation, they will review his work at the end of the probationary period. So what assumption is saying now? Assumption 1 is the performance of an individual generally is not known at the time of the appointment of yes, right. Why they are saying this line? You are appointed as an editor with probation period of 1 year, and your performance will be reviewed at the end of the period. Why they are saying like that? Because they don't know, the person who is recruiting, the recruiter don't know about the performance of an individual. So the performance of an individual generally is not known at the time of the appointment of birth. So yes, this is correct. Assumption 1 is also correct here. Then what assumption 2 is saying here? Generally an individual tries to prove his worth in the probation period. This is also true. Individual, the person who is going to work in that company, he will try to prove himself worth. This is also true here. So here I think both the assumptions are implicit here. Yes, option D, both the assumptions are implicit. Option D is the right answer. ಎಸ್, ಇಲ್ಲಿ ಏನಿದೆ, ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಏನು ಮಾಡಿದ್ದಾರೆ, 2 ಊಹೆಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಕೆಳಗಿನ ಹೇಳಿಕೆ ಊಹೆಗಳನ್ನು ನೋಡಿ ಯಾವ ಊಹೆ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂಬುದನ್ನು ತಿಳಿಸಬೇಕಾಗಿದೆ. ಹೇಳಿಕೆ ಏನಿದೆ, ನೀವು 1 ವರ್ಷದ ಪರೀಕ್ಷಣಾ ಸಂಪಾದಕರಾಗಿ ನಿಯುಕ್ತರಾಗಿದ್ದೀರಾ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ದೃಢೀಕರಣದ ಅವಧಿಯ ಕೊನೆಗೆ ಪರಿಶೀಲಿಸಲಾಗುತ್ತದೆ. ನೇಮಕಾತಿ ಪತ್ರದ ಒಂದು ಸಾಲು. ಎಸ್, ನಾವು ಕೂಡ ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ ತಗೋತೀವಿ, ಈ ರೀತಿ ಒಂದು ಲೈನ್ ಇರ್ತದೆ. ಓಕೆ, ನೀವು 1 ವರ್ಷದವರೆಗೆ ಪ್ರೊಬೇಷನರಿ ಪೀರಿಯಡ್ನಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಆ ನಂತರ ಪ್ರೊಬೇಷನರಿ ಪೀರಿಯಡ್ ಮುಗಿದ ನಂತರ ನಿಮ್ಮ ಕಾರ್ಯದಕ್ಷತೆಯನ್ನು ನೋಡಿ ನಿಮ್ಮನ್ನು ಪರ್ಮನೆಂಟ್ ಮಾಡಬೇಕು ಅಥವಾ ಇಲ್ಲವೋ ಎಂಬುದನ್ನು ಪರಿಶೀಲಿಸಲಾಗ್ತದೆ ಅಂತ ಒಂದು ಸಾಲನ್ನು ಬರೆದಿದ್ದಾರೆ. ಯಾಕೆ ಈಗ ಬರೆದಿದ್ದಾರೆ ಅಂತಂದರೆ, ಮೊದಲನೇ ಊಹೆ ಏನಿದೆ, ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆ ನೇಮಕಾತಿಯ ವೇಳೆ ಸರಿಯಾಗಿ ತಿಳಿದಿರುವುದಿಲ್ಲ. ಇಲ್ಲಿ ಯಾವ ವ್ಯಕ್ತಿ ಅಪಾಯಿಂಟ್ ಮಾಡ್ಕೋತಾ ಇದ್ದಾನಲ್ಲ, ಅವನಿಗೆ ಅಪಾಯಿಂಟ್ ಆಗ್ತಾ ಇರೋ ವ್ಯಕ್ತಿಯ ಬಗ್ಗೆ ಸರಿಯಾಗಿ ತಿಳಿದಿರುವುದಿಲ್ಲ. ಸರಿಯಾಗಿದೆ. ಅದೇ ರೀತಿ ಸೆಕೆಂಡ್ ಊಹೆ ಏನು ಹೇಳ್ತಾ ಇದೆ, ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಪರೀಕ್ಷಣಾ ಅವಧಿಯಲ್ಲಿ ತನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಯತ್ನಿಸ್ತಾನೆ. ಹೌದಲ್ಲ, ಪ್ರೊಬೇಷನರಿ ಪೀರಿಯಡ್ನಲ್ಲಿ ನಾವೆಲ್ಲ ಸರಿಯಾಗಿ ಯಾವುದೇ ಹೆಚ್ಚಿನ ತಪ್ಪುಗಳನ್ನು ಮಾಡದೆ ವರ್ಕ್ ಮಾಡ್ತೀವಿ. ಇದು ಕೂಡ ಸರಿಯಾಗಿದೆ. ಹೀಗಾಗಿ ಆಪ್ಷನ್ ಡಿ, 2 ಊಹೆಗಳು ಕೂಡ ಸೂಚ್ಯವಾಗಿವೆ. ಎಸ್, ಕ್ವಶನ್ ನಂಬರ್ 15. The question below is followed by 2 arguments, 1 and 2. Decide which of the arguments is strong and which is weak. Choose the correct answer from the given below. Statement is, should there be a ceiling on the salary of top executives of multinational companies in our country? Yes, the statement is, read it carefully. Should there be a ceiling on the salary of top executives of multinational companies in our country? Yes, in multinational companies, whether the ceiling on a salary of top executive, is it good? Okay, arguments are, yes, otherwise it will lead to unhealthy competition and comparison, and our own industry would not be able to withstand that. Yes, this ceiling on salary is essential because it would lead to, otherwise it will lead to unhealthy competition and comparison, and our own industry would not be able to withstand that. And the second argument is, no, with the ascent of liberalization of an economy, any such move would be counterproductive. Once the economy picks up, this disparity will be reduced. Here 4 options are given here. The right answer will be option D. Both the arguments are strong here.
Yes, both are correct here. So both the arguments are strong. ಎಸ್ ಇಲ್ಲಿ ಹೇಳಿಕೆ ಏನಿದೆ, ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹಿರಿಯ ನಿರ್ವಾಹಕರ ಸಂಬಳದ ಮೇಲೆ ಮಿತಿ ಇರಬೇಕೇ? ಮೊದಲನೇ ವಾದ ಏನು ಹೇಳ್ತಾ ಇದೆ, ಹೌದು ಮಿತಿ ಇರಬೇಕು, ಇಲ್ಲವಾದರೆ ಅನಾರೋಗ್ಯಕರ ಸ್ಪರ್ಧೆ ಆಗ್ತದೆ, ಹೋಲಿಕೆಯೇ ಕಾರಣವಾಗ್ತದೆ ಮತ್ತು ಉದ್ಯಮಕ್ಕೆ ಇದನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದಂತಾಗ್ತದೆ. ಇದು ಕೂಡ ಸರಿಯಾಗಿದೆ. ಎರಡನೇ ವಾದ ಏನು ಹೇಳ್ತಾ ಇದೆ, ಇಲ್ಲ, ಆರ್ಥಿಕ ಉದಾರೀಕರಣದ ಆರೋಹಣ ಶೈಲಿಯಲ್ಲಿ ಅಂತಹ ಯಾವುದೇ ನಡತೆಯನ್ನು ಪ್ರತಿ ಉತ್ಪಾದಕ ಎಂದು ತಿಳಿಯಲಾಗುವುದು. ಆರ್ಥಿಕತೆ ಮುಂದುವರೆದಲ್ಲಿ ಈ ಸಮಾನತೆ ಕಡಿಮೆ ಆಗುತ್ತದೆ. ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಎರಡೂ ವಾದಗಳು ಕೂಡ ಪ್ರಬಲವಾಗಿವೆ. ಕ್ವಶನ್ ನಂಬರ್ 16. ಅಮಂಗ್ ದ 4 ಟರ್ಮ್ಸ್ ಮಾರ್ಕ್ಡ್ A to D, 3 terms are similar. Find one is dissimilar. ಸಿಲ್ವರ್ ಕಲರ್ಡ್ ಪ್ಲಾಸ್ಟಿಕ್, ಸಿಲ್ವರ್, ಕಾರ್ಕ್, ವುಡ್. ಈ ಕೆಳಗಿನ 4 A ಇಂದ D ಪದಗಳಲ್ಲಿ ಒಂದು ಭಿನ್ನವಾಗಿದೆ, ಅದು ಯಾವುದೆಂದು ಗುರುತಿಸಿ. ಬೆಳ್ಳಿ ಬಣ್ಣದ ಪ್ಲಾಸ್ಟಿಕ್, ಬೆಳ್ಳಿ, ಬಿರಡೆ, ಮರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿಲ್ವರ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಬೆಳ್ಳಿ ಎಂಬುದೇನಾಗಿದೆ ಸರಿಯಾದ ಉತ್ತರವಾಗಿದೆ. 5. Because wood, paper and plastic all are bad conductors of heat and electricity, but silver is a good conductor of heat and electricity. So silver is the right answer. Question number 17. Choose the pair of words which shows the same relationship as given at the top. The relation is paltry significance. Yes, option A, redundant discussion, opulent wealth, banal originality, oblique familiarity. Yes, here the right answer is option C, banal originality. Option C is the correct answer. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆಯ್ಕೆ ಮಾಡಬೇಕು. ನಿಕೃಷ್ಟ ಮಹತ್ವ, ಇದಕ್ಕೆ ಹೊಂದುವಂತೆ, ಅಗತ್ಯಕ್ಕಿಂತ ಹೆಚ್ಚಿನ ಚರ್ಚೆ, ಭವ್ಯವಾದ ಸಂಪತ್ತು, ನಿರಸ ಸ್ವಂತಿಕೆ, ಓರೆಯಾದ ಜನಪ್ರಿಯತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ನಿರಸ ಸ್ವಂತಿಕೆ. ಕ್ವೆಶ್ಚನ್ ನಂಬರ್ 18. What is logically equivalent to if today is Sunday, Matt cannot play hockey? Please try to understand it. If today is Sunday, Matt cannot play hockey. Option A, today is Sunday and Matt can play hockey. This is completely wrong, because in sentence it is if today is Sunday, Matt cannot play hockey. Option A is saying that today is Sunday, Matt can play hockey. This is wrong. Then if Matt plays hockey, which is the opposite sentence to this we have to find. If Matt plays hockey, then today is not Sunday. Right, see here, if today is Sunday, Matt cannot play hockey. And option B is saying that if Matt plays hockey, then today today is not Sunday. Yes, this is correct, no? Okay, let us check others also. Today is not Sunday and Matt cannot play hockey. This is not correct statement. This is not equivalent to this statement. Then D is today is not Sunday if and only if Matt plays hockey. No, this is also not correct. So option B is the right answer here. Yes, if today is Sunday, Matt cannot play hockey. It means that if Matt plays hockey, then it is not Sunday. So option B is the right answer. ಇಲ್ಲಿ ಏನಿದೆ, ಇಂದು ಭಾನುವಾರ ಆದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ, ಹೌದಲ್ಲ? ಇಂದು ಭಾನುವಾರ ಇದ್ದರೆ ಮ್ಯಾಟ್ ಹಾಕಿ ಆಡಲ್ಲ. ಅದರ ಅರ್ಥ ಮ್ಯಾಟ್ ಹಾಕಿ ಆಡ್ತಾ ಇದ್ದಾನಂದರೆ ಅದರ ಅರ್ಥ ಏನು? ಇವತ್ತು ಭಾನುವಾರ ಅಲ್ಲ, ಹೌದಲ್ಲ? ಇಂದು ಸ್ವಲ್ಪ ಸರಿಯಾಗಿ ಓದಿ. ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಹಾಗಾದರೆ ಮ್ಯಾಟ್ ಹಾಕಿ ಆಡ್ತಾ ಇದ್ದಾನೆ ಅಂತಂದರೆ ಇವತ್ತು ಭಾನುವಾರ ಅಲ್ಲ, ಹೌದಲ್ಲ? ಸೊ ಆಪ್ಷನ್ ಬಿ ಏನಿದೆ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 19. ಸಿಮ್ ಸ್ಟ್ಯಾಂಡ್ಸ್ ಫಾರ್. ಸಿಮ್ ಎಂದರೆ ಸಬ್ಸ್ಕ್ರೈಬರ್ ಇಂಟಿಗ್ರೇಟೆಡ್ ಮಾಡ್ಯೂಲ್, ಸ್ಟ್ಯಾಂಡರ್ಡ್ ಇಂಟಿಗ್ರೇಟೆಡ್ ಮಾಡ್ಯೂಲ್, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್, ಸ್ಟ್ಯಾಂಡರ್ಡ್ ಐಡೆಂಟಿಟಿ ಮಾಡ್ಯೂಲ್. ಎಸ್, ಆಸ್ ಯು ಆಲ್ ನೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ನಿಮಗೆಲ್ಲರಿಗೂ ಗೊತ್ತಿರೋ ಒಂದು ಪ್ರಶ್ನೆ ಇದು. ಸಿಮ್ ಅಂತಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಎಸ್, ಸಿಮ್ ಸ್ಟ್ಯಾಂಡ್ಸ್ ಫಾರ್ subscriber identity module. It is a computer memory card that you insert into your cell phone to allow the phone to sign into your carrier's network and other network you might use while roaming. Yes, ನಾವೆಲ್ಲ ಈ ಸಿಮ್ ಕಾರ್ಡನ್ನು ಯೂಸ್ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 20. ಲೈಟ್ ಎಮಿಟಿಂಗ್ ಡಯೋಡ್
LED converts light energy into electrical energy into light energy, thermal energy into light energy, mechanical energy into electrical energy. ಲೈಟ್ ಎಮಿಟಿಂಗ್ ಡಯೋಡ್ ಏನನ್ನು ಪರಿವರ್ತಿಸ್ತದೆ? ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ, ಇದಂತೂ ರಾಂಗ್ ಆಯಿತು. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ, ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಅಲ್ಲ. ಈ ಎರಡು ಆಪ್ಷನ್ಗಳ ನಡುವೆ ತುಂಬಾ ಕನ್ಫ್ಯೂಷನ್ ಒಂದು ಕ್ರಿಯೇಟ್ ಆಗಿದೆ ಈ ಒಂದು ಪ್ರಶ್ನೆಗೆ. ಸೊ ನನ್ನ ಪ್ರಕಾರ ಇಲ್ಲಿ ಸರಿಯಾದ ಉತ್ತರ ಲೈಟ್ ಎಮಿಟಿಂಗ್ ಡಯೋಡ್ ವಿಲ್ ಕನ್ವರ್ಟ್ ಇಲೆಕ್ಟ್ರಿಕ್ ಎನರ್ಜಿ ಇಂಟು ಲೈಟ್ ಎನರ್ಜಿ. ಈ LED ಎಂಬುದು ಏನು ಮಾಡ್ತದೆ? ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತದೆ. ಸೊ ಆಪ್ಷನ್ ಬಿ ಸರಿಯಾಗಿದೆ. ಎಸ್, ಲೈಟ್ ಎಮಿಟಿಂಗ್ ಡಯೋಡ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ವೆನ್ ದ LED is connected in forward bias. ಎಸ್, ಇನ್ ರಿವರ್ಸ್ ಬಯಾಸಿಂಗ್ LED ಡಸ್ ನಾಟ್ ವರ್ಕ್. ಆದರೆ ಕೆಲವೊಂದು ಸೋರ್ಸ್ನ ಪ್ರಕಾರ ಇಲ್ಲಿ ಆಪ್ಷನ್ ಸಿ ಅನ್ನು ಉತ್ತರವಾಗಿ ನೀಡಿದ್ದಾರೆ. ಎಸ್, ಅಕಾರ್ಡಿಂಗ್ ಟು ಸಮ್ ಸೋರ್ಸಸ್ ಆಪ್ಷನ್ ಸಿ ಇಸ್ ಗಿವನ್ and the correct answer is option C, but I think option B is the right answer. Electrical energy, LED converts electrical energy into light energy. Question is question number 21. An error in a computer program is option A virus, option B bug, option C fatal error, option D power failure. ಒಂದು ಕಂಪ್ಯೂಟರ್ನ ಪ್ರೋಗ್ರಾಮ್ನಲ್ಲಿರುವ ದೋಷವನ್ನು ಡ್ಯಾಶ್ ಎನ್ನುತ್ತೇವೆ. ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಬಗ್, option C fatal error, option D power failure. Yes, here the right answer is option B, bug is the correct answer. Yes, an error in the computer is known as the bug. ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿರುವ ದೋಷವನ್ನು ನಾವು ಬಗ್ ಎಂದು ಕರೆಯುತ್ತೇವೆ. Yes, a software bug, it is an error or fault in computer program and system that causes it or it will produce the incorrect result. Yes, if bug is enters in the computer, then it will give us incorrect result. ಎಸ್, ನಾವೊಂದು ಕಂಪ್ಯೂಟರ್ನಲ್ಲಿ ಬಗ್ಗನ್ನು ನಾವು ಐಡೆಂಟಿಫೈ ಮಾಡಿದ್ರೆ ಅದು ನಮಗೆ ಇನ್ಕರೆಕ್ಟ್ ರಿಸಲ್ಟನ್ನು ನೀಡ್ತದೆ. Question number 22. Which of the following is a search engine? Search engine means, you know, whenever we need information we go and search in a Google. So Google is known as the search engine. Yes, here which one of the following is a search engine? Facebook? No, Facebook is not a search engine. YouTube? No. Windows? It is an operating system. So here the right answer is option C, MSN. ಫೇಸ್ಬುಕ್ ಇದು ಸೋಷಿಯಲ್ ಮೀಡಿಯಾ ಆಗಿದೆ, ಯೂಟ್ಯೂಬ್ ಕೂಡ ಅದೇ ರೀತಿ, ವಿಂಡೋಸ್ ಇದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ, MSN ಎಂಬುದೇನಾಗಿದೆ? ಇದು ಸರ್ಚ್ ಎಂಜಿನ್ ಆಗಿದೆ. ಎಸ್, ಸರ್ಚ್ ಎಂಜಿನ್ ಇಟ್ ಈಸ್ ಅ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಈಸ್ ಡಿಸೈನ್ ಟು ಕ್ಯಾರಿ ಔಟ್ ವೆಬ್ ಸರ್ಚಸ್. ಎಸ್, ನಮ್ಗೆ ಏನಾದರೂ ವೆಬ್ನಲ್ಲಿ ಸರ್ಚ್ ಮಾಡೋದಿದ್ದಾಗ ನಾವು ಇದನ್ನು ಬಳಕೆ ಮಾಡ್ತೀವಿ. ಉದಾಹರಣೆಗೆ ಗೂಗಲ್, ಮೈಕ್ರೋಸಾಫ್ಟ್ ಬಿಂಗ್, ಯಾಹೂ, ಎಸ್ ಎಟ್ಸೆಟ್ರಾ. Question number 23. Encryption is option A coding of messages to prevent unauthorized access, option B coding of computers to prevent unauthorized users, option C creating barcodes on computer peripherals, option D conversion of hard copy into soft copy. ಗೂಢ ಲಿಪೀಕರಣ ಎನ್ಕ್ರಿಪ್ಷನ್ ಅಂದರೆ? ದಿಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕೋಡಿಂಗ್ ಆಫ್ ಮೆಸೇಜಸ್ ಟು ಪ್ರಿವೆಂಟ್ ದಿ ಅನ್ಆಥರೈಸ್ಡ್ ಆಕ್ಸೆಸ್. ಅನಧಿಕೃತ ಪ್ರವೇಶ ತಡೆಯಲು ಸಂದೇಶಗಳನ್ನು ಕೋಡ್ ಮಾಡುವುದು, ಇದಕ್ಕೆ ನಾವು ಏನಂತೀವಿ? ಎನ್ಕ್ರಿಪ್ಷನ್. ಎಸ್, ಎನ್ಕ್ರಿಪ್ಷನ್ ಈಸ್ ಡಿಫೈನ್ಡ್ ಆಸ್ ದಿ ಕನ್ವರ್ಷನ್ ಆಫ್ ಸಮಥಿಂಗ್ ಟು ಕೋಡ್ ಆರ್ ಸಿಂಬಲ್ಸ್ so that its contents cannot be understood if intercepted. Yes, question number 24. Digital signature means? Digital ಸಹಿ ಅಂದರೆ ಆಪ್ಷನ್ ಎ a digital code that measures the unique physical trait of an individual. Let us move to the answer directly. The right answer is option B, a digital code that uniquely identifies the content of the message and the sender. Please remember it. Digital code, it will identify the content of the message of the sender. ಸಂದೇಶದ ವಿಷಯ ಮತ್ತು ಕಳುಹಿಸುವವರನ್ನು ವಿಶಿಷ್ಟವಾಗಿ ಗುರುತಿಸಬಲ್ಲ ಒಂದು ಡಿಜಿಟಲ್ ಕೋಡ್ ಇದಾಗಿದೆ. ಎಸ್, ವೆನ್ ವಿ ಡೂ ಶಾಪಿಂಗ್ ಆ್ಯಂಡ್ ವೆನ್ ಟು ಪೇ ದ ಅಮೌಂಟ್ ವಿ ಗಿವ್ ಅವರ್ ಕಾರ್ಡ್. ಎಸ್, ಇಟ್ ಈಸ್ ನೋನ್ ಆಸ್ ದಿ ಡಿಜಿಟಲ್ ಸಿಗ್ನೇಚರ್. Digital signature, it is a mathematical technique used to validate the authenticity and integrity of a message, software or digital document. Question number 25. RUSA caters the needs of option A rural and urban development, option B higher education, option C social justice, option D rural sanitation. RUSA ಯಾವುದಕ್ಕೆ ಸಂಬಂಧಿಸಿದೆ? ಗ್ರಾಮೀಣ ಮತ್ತು ನಗರಾಭಿವೃದ್ಧಿ, ಉನ್ನತ ಶಿಕ್ಷಣ, ಸಾಮಾಜಿಕ ನ್ಯಾಯ, ಗ್ರಾಮೀಣ ನೈರ್ಮಲ್ಯ.
Yes, here the right answer is option B. Higher education is the correct answer. Yes, as you all know, very easy question. ರೂಸಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದೆ. ರೂಸಾ stands for ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. Yes, it is a scheme of the development for higher education and it is initiated in India in the year of 2013 by Ministry of Human Resource Development. ಎಸ್ ರೂಸಾ 2013 ಭಾರತದಲ್ಲಿ ಆರಂಭವಾಗ್ತದೆ. ಇದು ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದೆ. ಇದನ್ನು MHRD ಆರಂಭ ಮಾಡ್ತದೆ. ಕ್ವಶನ್ ನಂಬರ್ 26, ದ ಎಜುಕೇಷನ್ ಚಾನಲ್ ಲಾಂಚ್ಡ್ ಬೈ ಇಗ್ನೋ. ಎಸ್, ಇಗ್ನೋ ನಡೆಸುವ ಶೈಕ್ಷಣಿಕ ವಾಹಿನಿ ಯಾವುದು? ವ್ಯಾಸ, ಏಕಲವ್ಯ, ಜ್ಞಾನದರ್ಶನ್, ವಿದ್ಯಾದರ್ಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಜ್ಞಾನದರ್ಶನ್ ಎಜುಕೇಷನ್ ಚಾನಲ್ ಇಸ್ ರನ್ನಿಂಗ್ ಬೈ ಇಗ್ನೋ. ಈ ಜ್ಞಾನದರ್ಶನ ಚಾನಲ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಜ್ಞಾನದರ್ಶನ್ ಚಾನಲ್ ಇಸ್ ಅ ಮೇಜರ್ ಮೈಲ್ ಸ್ಟೋನ್ ಇನ್ ದ ಪೀರಿಯಡ್ ಆಫ್ ಎಜುಕೇಷನಲ್ ಟೆಲಿವಿಷನ್ ಇನ್ ಇಂಡಿಯಾ. ಇಟ್ ಈಸ್ ಅ ಜಾಯಿಂಟ್ ವೆಂಚರ್. ಎಸ್, ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್. ಇದನ್ನು ನೀವು ನೆನಪಿಡಬೇಕು. ಜ್ಞಾನದರ್ಶನ ಇಟ್ ಈಸ್ ಅ ಜಾಯಿಂಟ್ ವೆಂಚರ್ ಆಫ್ ದಿ MHRD ಆ್ಯಂಡ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಈ ಪ್ರಶ್ನೆ ಕೂಡ ಬರ್ಬೋದು. ಈ ಜ್ಞಾನದರ್ಶನ ಇದು ಯಾರ ಜೊತೆ ಟೈಅಪ್ ಇದೆಯಪ್ಪ ಅಂತಂದರೆ MHRD ಮತ್ತು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಎಸ್, ಇದನ್ನು ಪ್ರಸಾರ ಭಾರತಿ ಆ್ಯಂಡ್ ಆಲ್ಸೋ ವಿತ್ ಇಗ್ನೋ. ಕ್ವಶನ್ ನಂಬರ್ 27, ದಿ ಫಸ್ಟ್ ಚೀಫ್ ಜಸ್ಟಿಸ್ ಟು ಬಿ ಅಪಾಯಿಂಟೆಡ್ ಆಸ್ ಗವರ್ನರ್ ಆಫ್ ಸ್ಟೇಟ್. ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು? ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಜಸ್ಟಿಸ್ ಸದಾಶಿವಂ. ನ್ಯಾಯಮೂರ್ತಿಗಳು ಸದಾಶಿವಂ ಸರಿಯಾದ ಉತ್ತರ. ಕ್ವಶನ್ ನಂಬರ್ 28, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್. ಎಸ್, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸ್ತೀವಿ? ಮಾರ್ಚ್ 8, 8 ಜೂನ್, 8th November, 8th September. The right answer is option D, 8th September. On 8th September we will celebrate International Literacy Rate. 8 September ನಂದು ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸ್ತೀವಿ. ಎಸ್, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಈಸ್ internationally celebrated each year on 8th September. That was declared by UNESCO. This you have to remember here. International Literacy Day was declared by UNESCO on 26 October 1966. In the year of 1966, 1966ರಲ್ಲಿ ಯುನೆಸ್ಕೋ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇನ ಅನೌನ್ಸ್ ಮಾಡ್ತದೆ. ಕ್ವಶನ್ ನಂಬರ್ 29, ಹೂ ಸೆಡ್ ದಿಸ್ ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಆಗಲೇ ಇರುವ ಪರಿಪೂರ್ಣತೆಯ ದೃಢೀಕರಣವಾಗಿದೆ. ಇದನ್ನು ಯಾರು ಹೇಳಿದ್ದಾರೆ? ಎಸ್, ವೆರಿ ಈಸಿ, ನಿಮಗೆಲ್ಲ ಗೊತ್ತಿದೆ. ದಿಸ್ ಈಸ್ ಟೋಲ್ಡ್ ಬೈ ಸ್ವಾಮಿ ವಿವೇಕಾನಂದ. ಇದನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಕ್ವಶನ್ ನಂಬರ್ 30, ಯೂನಿವರ್ಸಿಟಿ ನ್ಯೂಸ್ ಈಸ್ ಪಬ್ಲಿಷ್ಡ್ ಬೈ. ಯೂನಿವರ್ಸಿಟಿ ನ್ಯೂಸ್ನ ಪ್ರಕಾಶಕರು ಯಾರು? MHRD, AIU, UGC, NCERT. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, AIU. ಓಕೆ, AIU ಸ್ಟ್ಯಾಂಡ್ಸ್ ಫಾರ್ Association of Indian Universities. Please remember it. Association of Indian Universities. This will publish the university news and it is a weekly journal. Remember it. It is a weekly journal. So let us move to the questions. Here 31 to 36 questions are related to paragraph. Yes, you have to read the paragraph and you have to answer the questions. ಓಕೆ, 31ರಿಂದ 36ರವರೆಗಿನ ಪ್ರಶ್ನೆಗಳು ಈ ಪ್ಯಾರಾಗ್ರಾಫ್ಗೆ ಸಂಬಂಧಿಸಿವೆ. ಇಲ್ಲಿ ನೀವು ಮೊದಲು ಪ್ಯಾರಾಗ್ರಾಫನ್ನು ಓದಿ ನಂತರ ಕ್ವಶನ್ಗಳನ್ನು ಆನ್ಸರ್ ಮಾಡಬೇಕಾಗುತ್ತದೆ. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಪ್ಯಾರಾಗ್ರಾಫ್ ಕ್ವಶನ್ಸನ್ನು ಆನ್ಸರ್ ಮಾಡುವಾಗ ತುಂಬಾ ಸಮಯ ಹೋಗ್ತದೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಬಿಫೋರ್ ರೀಡಿಂಗ್ ದ ಪ್ಯಾರಾಗ್ರಾಫ್ ಫಸ್ಟ್ ರೀಡ್ ದ ಕ್ವಶನ್ಸ್, ದೆನ್ ಯು ಕ್ಯಾನ್ ಸರ್ಚ್ ಆನ್ಸರ್ಸ್ ಇನ್ ದಿ ಪ್ಯಾರಾಗ್ರಾಫ್. ಸೊ ಇನ್ಸ್ಟೆಡ್ ಆಫ್ ರೀಡಿಂಗ್ ದ ಹೋಲ್ ಪ್ಯಾರಾಗ್ರಾಫ್, please go through the questions and mark important points in that question. Then you can search those important keywords in the paragraph, then you can easily find the answer. ಇದೇ ರೀತಿ ನೀವು ಇಲ್ಲಿ ಪೂರ್ತಿ ಪ್ಯಾರಾಗ್ರಾಫನ್ನು ಓದುವ ಮೊದಲು ನೀವೇನು ಮಾಡ್ಬೋದು, ಮೊದಲು ಎಲ್ಲ ಪ್ರಶ್ನೆಗಳನ್ನ ಓದಿ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಗಳನ್ನು ಮಾರ್ಕ್ ಮಾಡಿಕೊಂಡು ಆ ಕೀವರ್ಡ್ಗಳನ್ನು ನೀವು ಪ್ಯಾರಾಗ್ರಾಫ್ನಲ್ಲಿ ಸರ್ಚ್ ಮಾಡೋದ್ರ ಮೂಲಕ ಆನ್ಸರನ್ನು ಹುಡುಕ್ಬೋದು. ಇದರಿಂದ ತುಂಬಾ ಟೈಮ್ ಸೇವ್ ಆಗ್ತದೆ. ನೀವು ಇಡೀ ಪೂರ್ತಿ ಪ್ಯಾರಾಗ್ರಾಫನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಿರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪ್ಯಾರಾಗ್ರಾಫನ್ನು ಸ್ವಲ್ಪ ಡೀಟೇಲಾಗಿ ಸಾಲ್ವ್ ಮಾಡಬೇಕಂತ ಮಾಡಿದ್ದೀವಿ. ಸೊ ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ಸೊ ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ಸೊ ಫಸ್ಟ್ ಲೆಟ್ us see the question, then we can search answer in the paragraph. So the first question is, who is Alvin Toffler? He is a genius, he is an observer, he is a writer, he is a futurist.
Yes, let us see who is Alvin Toffler anta. Who is Alvin Toffler? Alvin Toffler andre yaru? ಮೇಧಾವಿ, ಪರಿವೀಕ್ಷಣಕಾರ, ಬರಹಗಾರ, ಭವಿಷ್ಯವಾದಿ. So so let us search this answer in paragraph. So see here the answer is that futurist, one of the most widely recognized futurist is Alvin Toffler. So no need to read the full paragraph. So easily you can search answer for some question. You can easily search in the paragraph. Sometime where understanding based questions will come. For those type of questions you can read the whole paragraph. But many times the questions will to answer these questions no need to understand the whole paragraph. See, for example, for this question we got a answer very easily. Who is Alvin Toffler was the question. Here the answer is futurist is Alvin Toffler. If you search Alvin Toffler in paragraph, easily you will get the answer. So Alvin Toffler ಯಾರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ. ಓಕೆ, ಫ್ಯೂಚರ್ ಶಾಕ್ ಮತ್ತು ದಿ ಥರ್ಡ್ ವೇವ್ ಎನ್ನುವ ಬಹುಮುಖ್ಯ ಕೃತಿಗಳ ಕರ್ತ ಹಾಗೂ ಪ್ರಮುಖ ಭವಿಷ್ಯವಾದಿ ಬರಹಗಾರ ಅಲ್ವಿನ್ ಟಾಪ್ಲರ್. ಸೊ ಇಲ್ಲಿ ಪ್ರಮುಖ ಭವಿಷ್ಯವಾದಿ ಅಲ್ವಿನ್ ಟಾಪ್ಲರ್ ಅವರು ಏನಾಗಿದ್ರು, ಒಬ್ಬರು ಭವಿಷ್ಯವಾದಿ ಆಗಿದ್ದರು. ಸೊ ನೀವು ಈ ಪ್ರಶ್ನೆನ ಆನ್ಸರ್ ಮಾಡಲು ಇಡೀ ಪ್ಯಾರಾಗ್ರಾಫ್ ಓದುವ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಏನು ಮಾಡಿ, ಮೊದಲು ಪ್ರಶ್ನೆಗಳನ್ನು ಓದಿ ನಂತರ ಪ್ರಶ್ನೆಗಳಿರುವ ಇಂಪಾರ್ಟೆಂಟ್ ಕೀವರ್ಡ್ಸ್ಗಳನ್ನು ನೀವು ಪ್ಯಾರಾಗ್ರಾಫ್ನಲ್ಲಿ ಸರ್ಚ್ ಮಾಡ್ತಾ ಹೋಗ್ಬೋದು. ಇವಾಗ ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಫ್ಯೂಚರಿಸ್ಟ್. ಸೊ ಅಲ್ವಿನ್ ಟಾಪ್ಲರ್ ವಾಸ್ ಫ್ಯೂಚರಿಸ್ಟ್. ಅಲ್ವಿನ್ ಟಾಪ್ಲರ್ ಒಬ್ಬರು ಭವಿಷ್ಯವಾದಿಯಾಗಿದ್ದರು. ಎಸ್, ಕ್ವಶನ್ ನಂಬರ್ 32. What were mere imaginations that have become true? Walking on the moon, man landing on the Mars, Google, CCD flat bed scanner. Yes, what were mere imaginations that have become true? ಯಾವುದು ಕಲ್ಪನೆಯಾಗಿತ್ತು ಅದು ಸಾಧ್ಯವಾಗಿದೆ. ಆ ಕಲ್ಪನೆ ಯಾವುದು? ಚಂದ್ರನ ಮೇಲೆ ಮಾನವ, ಮಂಗಳ ಗ್ರಹದ ಮೇಲೆ ಮಾನವ, ಗೂಗಲ್, CCD ಪ್ಲಾಟ್ ಬೆಡ್ ಸ್ಕ್ಯಾನರ್. ಸೊ ಯಾವ ಒಂದು ಕಲ್ಪನೆ ಸಾಧ್ಯವಾಗಿದೆ? Yes, which imagination that have become true? So let us see. Okay, here to answer this question also, here you can easily find the answer. Yes, many things that are today part of history, like walking on the moon, organ transplants and space stations were once flights of fancy. Futurists build current events on a foundation of history. So no need to read further. Here, walking on the moon, yes, it was the imagination, now it has become true. So in this way easily you can find answers. So ಇಲ್ಲಿ ಕೊಟ್ಟಿದ್ದಾರೆ, ಚಂದ್ರನ ಮೇಲೆ ನಡೆಯುವ ಕನಸು, ಅಂಗಾಂಗ ಕಸಿ ಮತ್ತು ಬದಲಾವಣೆ, ಅಂತರಿಕ್ಷ ನೆಲೆ ಇತ್ಯಾದಿಗಳು ಒಂದು ಕಾಲಕ್ಕೆ ವಿಜ್ಞಾನ ಸಾಹಿತ್ಯದಲ್ಲಿ ರೋಚಕವಾದ ಕಾಲ್ಪನಿಕ ವಿಷಯಗಳಾಗಿದ್ದರೆ ಇಂದು ಅವು ಇತಿಹಾಸದ ಭಾಗವಾಗಿವೆ. ಅಂದರೆ ಮೊದಲು ಕಲ್ಪನೆಗಳಾಗಿದ್ದವು, ಇಂದು ಸಾಧ್ಯವಾಗಿದೆ. ಯಾವುದು? ಚಂದ್ರನ ಮೇಲೆ ನಡೆಯುವ ಕನಸು. ನೋಡಿ ಎಷ್ಟು ಸರಳವಾಗಿ ನಾವು ಉತ್ತರವನ್ನು ಹುಡುಕಿದ್ವಿ ಇಲ್ಲಿ. ಸೊ ಈಸಿಲಿ ವಿ ಫೌಂಡ್ ದ ಆನ್ಸರ್. ವಾಕಿಂಗ್ ಆನ್ ದ ಮೂನ್ ಇಸ್ ದ ರೈಟ್ ಆನ್ಸರ್. ಸೊ ಚಂದ್ರನ ಮೇಲೆ ಮಾನವ. ಸೊ ಈ ರೀತಿ ನೀವು ಮೊದಲು ಪ್ರಶ್ನೆಯನ್ನು ಓದಿ ಉತ್ತರನ ಹುಡುಕಿದ್ರೆ ತುಂಬ ಸರಳವಾಗ್ತದೆ. ಸೊ ಫಸ್ಟ್ ರೀಡ್ ದ ಕ್ವಶನ್, ದೆನ್ ಸರ್ಚ್ ಇಟ್ ಇನ್ ದ ಪ್ಯಾರಾಗ್ರಾಫ್. ಲೆಟ್ ಅಸ್ ಸಿ ನಂಬರ್ 33. ವಾಟ್ ಆರ್ ದ ಗ್ರೇಟ್ ಬುಕ್ಸ್ ಆಫ್ ಅಲ್ವಿನ್ ಟಾಪ್ಲರ್? ದ ಸಿಂಗ್ಯುಲಾರಿಟಿ ಈಸ್ ನಿಯರ್, ಫ್ಯೂಚರ್ ಶಾಕ್, ಕರ್ಜ್ವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಲ್ವಿನ್ ಟಾಪ್ಲರ್ನ ಉತ್ತಮ ಕೃತಿಗಳು ಯಾವುವು? ಸಿಂಗ್ಯುಲಾರಿಟಿ ಈಸ್ ನಿಯರ್, ಫ್ಯೂಚರ್ ಶಾಕ್, ಕರ್ಜ್ವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಸ್, ಇಫ್ ಯು ಸರ್ಚ್ ದೀಸ್ ಬುಕ್ಸ್ ಇನ್ ದ ಪ್ಯಾರಾಗ್ರಾಫ್ ಈಸಿಲಿ ವಿಲ್ ಗೆಟ್ ದ ಆನ್ಸರ್. ಈ ಬುಕ್ಸ್ಗಳನ್ನು ನೀವು ಪ್ಯಾರಾಗ್ರಾಫ್ನಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ. ಸೊ ಇಲ್ಲಿ ದ ಫ್ಯೂಚರ್ ಶಾಕ್ ಆ್ಯಂಡ್ ದ ಥರ್ಡ್ ವೇವ್, ದೀಸ್ ಬುಕ್ಸ್ ಆರ್ ರಿಟನ್ ಬೈ ದಿ ಅಲ್ವಿನ್ ಟಾಪ್ಲರ್. ಸೊ ಫ್ಯೂಚರ್ ಶಾಕ್ ಇಸ್ ದ ರೈಟ್ ಆನ್ಸರ್. ಇಲ್ಲಿನೇ ಇದೆ ಫ್ಯೂಚರ್ ಶಾಕ್ ಮತ್ತು ದಿ ಥರ್ಡ್ ವೇವ್ನ ಕೃತಿಗಳ ಕರ್ತೃ ಯಾರು? ಅಲ್ವಿನ್ ಟಾಪ್ಲರ್. ಸೊ ಆನ್ಸರ್ ಫಾರ್ ಕ್ವಶನ್ ನಂಬರ್ 33 is future shock. Option B, future shock is the right answer. Yes, question number 34. How does Kurzweil differs from Alvin Toffler? Accurate prediction, futurist and technologist, technological genius, futurist. ಕರ್ಜ್ವೆಲ್ ಅನ್ನು ಅಲ್ವಿನ್ ಟಾಪ್ಲರ್ಗಿಂತ ಹೀಗೆ ಭಿನ್ನವಾಗಿದ್ದರು. ನಿಖರವಾದ ಭವಿಷ್ಯವಾದಿ ಮತ್ತು ತಂತ್ರಜ್ಞ, ಶ್ರೇಷ್ಠ ತಂತ್ರಜ್ಞ, ದೆನ್ ಭವಿಷ್ಯವಾದಿ. ಎಸ್, let us see this. Yes, question number 34. Here you can find the answer.
there is a fundamental difference between someone who is professional writer and observer of humanity such as Toppler and Stopler and someone who is a technological genius with almost unlimited resources who is actively working to make his predictions. So technologically genius is the right answer. ದ ಡಿಫ್ರೆನ್ಸ್ ಓಕೆ. ಅದೇ ರೀತಿ ಕನ್ನಡದಲ್ಲಿಯೂ ಕೂಡ ನೀವು ಇಲ್ಲಿ ಓದ್ಬೋದು. ತಾಂತ್ರಿಕ ತಂತ್ರಜ್ಞಾನದಲ್ಲಿ ಟಾಪ್ಲರ್ ಮತ್ತು ಕರ್ಜ್ವಿಲ್ ಇಬ್ಬರು ಕೂಡ ಭಿನ್ನವಾಗಿದ್ದರು. ಎಸ್, ದ ಕರ್ಜ್ವಿಲ್ ಡಿಫರ್ಸ್ ಫ್ರಮ್ ಅಲ್ವಿನ್ ಟಾಪ್ಲರ್ ಇನ್ ಟೆಕ್ನಾಲಜಿಕಲ್ ಜೀನಿಯಸ್. ಶ್ರೇಷ್ಠ ತಂತ್ರಜ್ಞಾನದಲ್ಲಿ ಅವರಿಬ್ಬರು ಕೂಡ ಭಿನ್ನರಾಗಿದ್ದರು. Question number 35. What or whose works have impacted our daily lives? The third wave, Kurzweil, Alvin Toffler, speech synthesizer. ನಮ್ಮ ನಿತ್ಯ ಜೀವನದ ಮೇಲೆ ಯಾವ ಮಾತು ಪರಿಣಾಮ ಬೀರಿದ್ದವು? ದಿ ಥರ್ಡ್ ವೇವ್, ಕರ್ಜ್ವೆಲ್, ಅಲ್ವಿನ್ ಟಾಪ್ಲರ್, ಸ್ಪೀಚ್ ಸಿಂಥಸೈಸರ್. ಎಸ್, ಇದನ್ನು ಕೂಡ ನೀವು ಪ್ಯಾರಾಗ್ರಾಫ್ನಲ್ಲಿ ಸರಳವಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಎಸ್, ದಿಸ್ ಪ್ಯಾರಾಗ್ರಾಫ್ ಈಸ್ ಟಾಕಿಂಗ್ ಅಬೌಟ್ ಕರ್ಜ್ವೆಲ್. ಎಸ್, ಈ ಒಂದು ಸೆಕೆಂಡ್ ಪ್ಯಾರಾಗ್ರಾಫ್ ಏನಿದೆಯಲ್ಲ ಕರ್ಜ್ವಿಲ್ ಬಗ್ಗೆ ಮಾತನಾಡ್ತಾ ಇದೆ. ಸ್ವಲ್ಪ ಓದಿದರೆ ನಿಮಗೆ ಗೊತ್ತಾಗ್ತದೆ. ಸೊ ಕರ್ಜ್ವಿಲ್ ದಿಸ್ ಓಕೆ. ಹಿಯರ್ ಕರ್ಜ್ವಿಲ್ಸ್ ಇನ್ವೆನ್ಷನ್ಸ್, ಹಿಯರ್ ಇಟ್ ಈಸ್ ರಿಟನ್ ದ Kurzweil's inventions are breathtaking and they impact our lives on a daily basis. So Kurzweil's speech will impact on our daily life. Okay, so option Kurzweil is the right answer. Kurzweilನ ಅನ್ವೇಷಣೆಗಳು ದೈನಂದಿನ ಬದುಕಿನ ಮೇಲೆ ಗಾಢ ಪ್ರಭಾವ ಬೀರ್ತಾ ಇದ್ದವು. So the right answer is option B. Kurzweil is correct answer. Kurzweil's speech used to impact on our daily lives. ಈ ಕರ್ಜ್ವಿಲ್ ಅವರ ಮಾತುಗಳು ಜನರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದ್ವು. Question number 36. Kurzweil is believed to be working on which area? The ultimate thinking machine, humanity, Google, artificial intelligence. ಯಾವ ಕ್ಷೇತ್ರದಲ್ಲಿ ಕರ್ಜ್ವೆಲ್ ರವರು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ನಂಬಲಾಗಿತ್ತು? ಉತ್ಕೃಷ್ಟ ಚಿಂತನ ಯಂತ್ರ, ಮಾನವತೆ, ಗೂಗಲ್, ಕೃತಕ ಬುದ್ಧಿ. ಎಸ್, ಟ್ರೈ ಟು ಫೈಂಡ್ ದೀಸ್ ವರ್ಡ್ಸ್, ದೀಸ್ ಆಪ್ಷನ್ಸ್ ಇನ್ paragraph, then easily you will get the answer without wasting much time. See here, he is working every day to improve artificial intelligence. So artificial intelligence is the correct answer. ಕನ್ನಡದಲ್ಲಿಯೂ ಕೂಡ ಇದೆ. ಇಲ್ಲಿ ಆಲೋಚಿಸಿ ಕಂಪ್ಯೂಟರ್ಗಳ ತಯಾರಿಕೆಯಲ್ಲಿ ಅವರು ಶ್ರಮಿಸ್ತಾ ಇದ್ರು. So option D, artificial intelligence is the correct answer. Yes, Kurzweil is believed to be working in artificial intelligence. ಅವರು ಕೃತಕ ಬುದ್ಧಿಯ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ರು. Yes, question number 37. A, B and C can do a piece of work in 36, 54 and 72 days respectively. They started the work, but A left the work 8 days before and B left the work 12 days before the completion. Then the number of days for which C worked is 4, 8, 12, 24. ಎ, ಬಿ ಮತ್ತು ಸಿ ಮೂರು ಜನ ಕ್ರಮವಾಗಿ 36, 54 ಮತ್ತು 72 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಅವರು ಈ ಮೂರು ಜನ ಸೇರಿ ಕೆಲಸವನ್ನು ಆರಂಭಿಸ್ತಾರೆ. ಆದರೆ ಎ ಕೆಲಸ ಮುಗಿಯೋದಕ್ಕಿಂತ 8 ದಿನ ಮೊದಲೇ ಬಿಟ್ಟುಬಿಡ್ತಾರೆ. ಬಿ 12 ದಿನಗಳು ಇರುವಂತೆ ಕೆಲಸವನ್ನು ಬಿಟ್ಟು ಹೋಗ್ತಾರೆ. ಸಿ ಎಷ್ಟು ದಿನಗಳವರೆಗೆ ಕೆಲಸ ಮಾಡ್ತಾರೆ? 4, 8, 12, 24. ಸೊ ಇಲ್ಲಿ ನೀವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಎ ಡಸ್ ದ ವರ್ಕ್ ಇನ್ 36 ಡೇಸ್. ಎ 36 ದಿನ ಬೇಕು ಕೆಲಸ ಮಾಡೋಕ್ಕೆ. ಹಾಗಾದರೆ ಏನ ಒಂದು ದಿನದ ವರ್ಕ್ ಎಷ್ಟಾಯಿತು? 1/36. ಸೊ ಎಸ್ 1 day ವರ್ಕ್ ಈಸ್ 1/36. ಸೊ ಬಿ ಡಸ್ ವರ್ಕ್ ಇನ್ 54 days and B's 1 day work is 1/54. A's 1 day work is 1/36, B's 1 day work is 1/54 and C does the work in 72 days and C's 1 day work is 1/72. And the how many days are required to finish the work we don't know. So let us take it as X. So A works for okay, A will leave the work before 8 days of the completion. So A works for X minus 8. It means X minus 8 divided by 36 because A's work is 1 day work is 1/36. So
he left the work before the completion of 8 days, so x minus 8 upon 36. ಏನು ವರ್ಕ್ 1 ಡೇ ವರ್ಕ್ ಎಷ್ಟಿದೆ 1/36. ಆದರೆ ಏನು ಮಾಡ್ತಾನೆ, ಕೆಲಸ ಮುಗಿಯೋದಕ್ಕಿಂತ 8 ದಿನ ಮೊದಲೇ ಕೆಲಸವನ್ನು ಬಿಟ್ಟುಬಿಡ್ತಾರೆ. ಹಾಗಾಗಿ ಅವರ 1 ಡೇ ವರ್ಕ್ ಏನಾಯಿತು, x minus 8 divided by 36. In the same way, B will leave the work before the completion of 12 days. So his 1 day work is he will do the work for x minus 12 upon 54. ಬಿ ಏನು ಮಾಡ್ತಾನೆ, 12 ದಿನಕ್ಕಿಂತ ಮೊದಲು ಕೆಲಸವನ್ನು ಬಿಟ್ಟುಬಿಡ್ತಾನೆ. ಹೀಗಾಗಿ ಅವರು ಆ್ಯಕ್ಚುಲಿ ಮಾಡಿದ ವರ್ಕ್ ಎಷ್ಟು, x minus 12 divided by 54. In the same way, C works for x days. We don't know for how many days C is working. So C's work is x upon 72. Now the sum of their works, we have to add all this. X minus 8 upon 36 plus x upon 12 upon 54 plus x upon 72 is equal to 1. Yes, if you solve this, you will get x is equal to 24. So C works for 24 days. C ಅವರು ಏನು ಮಾಡ್ತಾರೆ, 24 ದಿನಗಳ ಕೆಲಸವನ್ನು ಮಾಡ್ತಾರೆ. Question number 38. Complete the series 2, 5, 9, 1937. ಸರಣಿಯನ್ನು ಪೂರ್ಣಗೊಳಿಸಿ. 2, 5, 9, 1937 ಇದೆ. ನೆಕ್ಸ್ಟ್ ಸರಣಿಯನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಯಾವ ರೀತಿ ಪ್ಯಾಟರ್ನ ಫಾಲೋ ಮಾಡಿದೆ ಅಂದರೆ 2 × 2 + 1 is 5 ಬರ್ತದೆ. ಈ 5ಅನ್ನು ಇಲ್ಲಿ ತಗೋತಾರೆ. 5 × 2 - 1 is 9. ಮತ್ತು ದಿಸ್ 9 will be taken here. 9 × 2 + 1 19, again -1. 19 × 2 -1 37, again 37 × 2 + 1, it is 75. So here the right answer is option C. 75 is the correct answer. ಇಲ್ಲಿ 75 ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. Question number 39. On 8th February 2005, it was Tuesday. What was the day of the week on 8th February 2004? 8ನೇ ಫೆಬ್ರವರಿ 2015 ಮಂಗಳವಾರವಾಗಿದ್ದರೆ 8ನೇ ಫೆಬ್ರವರಿ 2004 ಯಾವ ವಾರದ ದಿನವಾಗಿತ್ತು? ಇವಾಗ ಫ್ರೆಂಡ್ಸ್ ಈ ಕ್ಯಾಲೆಂಡರ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾ ಇಲ್ಲ. ಸೊ ಆದರೂ ಈ ಒಂದು 2015 ಕ್ವಶನ್ ಪೇಪರ್ನಲ್ಲಿ ಕೇಳಿದ್ರು. ರೀಸೆಂಟಾಗಿ ನಾವು ಕ್ಯಾಲೆಂಡರ್ ಮೇಲೆ ಪ್ರಶ್ನೆಗಳನ್ನ ಓದ್ತಾ ಇಲ್ಲ. ಸೊ ಆದರೂ ಕೂಡ ಸೊ 2004 ಏನಾಗಿದೆ, ಇದು ಒಂದು ಲೀಪ್ ಇಯರ್ ಆಗಿದೆ. ಆದ್ದರಿಂದ ಇಲ್ಲಿ 2 ಆಡ್ ಡೇಸ್ಗಳು ಬರ್ತವೆ. ಹಾಗಾಗಿ ಇಲ್ಲಿ 8 ಫೆಬ್ರವರಿ 2004 2 days ಏನಾಗಿತ್ತು, the day on 8th February 2004 is 2 days before the day on 8th February 2005, hence it is Sunday. Yes, here 8th February 2005 was Tuesday. So 2 days before means it is Saturday. So sorry, it is Sunday. Option A, Sunday is the right answer. Tuesday, Monday, Sunday. So Sunday is the right answer. 2 days before. ಇಲ್ಲಿ 8 ಫೆಬ್ರವರಿ 2005 ಮಂಗಳವಾರ ಆಗಿತ್ತಲ್ಲ, ಅದೇ ರೀತಿ 2004 ಲೀಪ್ ಇಯರ್ ಆಗಿದೆ. ಅಲ್ಲಿ 2 ಆಡ್ ಡೇ ಇವೆ. ಹೀಗಾಗಿ 2 ದಿನಗಳ ಮೊದಲು ಅಂತಂದರೆ ಸಂಡೇ ಏನಾಗ್ತದೆ, ಭಾನುವಾರ ಏನಾಗ್ತದೆ, ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಕ್ವೆಶನ್ ನಂಬರ್ 40. A cost of type A rice is ₹25 per kg and type B rice is ₹30 per kg. If both type of A and B are mixed in the ratio of 2:3, then the price per kg of the mixed variety of rice is 29, 28, 27, 26. Yes, here type A rice cost is ₹25 per kg, type B rice cost is ₹30 per kg, and both are mixed in the ratio of 2:3. Then what is the price of per kg rice of this mixed rice? ಎ ವಿಧದ ಅಕ್ಕಿ ಬೆಲೆ ₹25 ಇದೆ, ಬಿ ವಿಧದ ಅಕ್ಕಿ ಬೆಲೆ ₹30 ಇದೆ. ಮತ್ತೇನು ಮಾಡ್ತಾರೆ, ಎ ಮತ್ತು ಬಿ 2 ಅಕ್ಕಿಯನ್ನು 2:3 ಅನುಪಾತದಲ್ಲಿ ಸೇರಿಸಿದ್ದಾರೆ. ಹಾಗಾದರೆ ಮಿಶ್ರಣ ಮಾಡಿದ ಅಕ್ಕಿಗೆ 1 kg ಎಷ್ಟು ಬೆಲೆ ಆಗ್ಬೋದು? Yes, let us see here. The cost of A rice is 25, the cost of B rice is 30. ಎ ರೈಸ್ನ ಬೆಲೆ 25 ಆಗಿದೆ, ಬಿ ರೈಸ್ನ ಬೆಲೆ 30 ಆಗಿದೆ. ಆಮೇಲೆ ಅದು 2 ಮಿಕ್ಸ್ ಮಾಡಿದ ಯಾವ ರೇಷನಲ್ಲಿ 2:3. ಎ ಆ್ಯಂಡ್ ಬಿ ಆರ್ ಮಿಕ್ಸ್ಡ್ ಇನ್ ದ ರೇಷಿಯೋ ಆಫ್ 2:3. ಸೊ 25 × 2 ₹50, 30 × 3 ₹90. Total cost 50 + 90, that is 140 is the total cost. So cost per kg is 140 divided by 5 parts are there. So 28 is the right answer. So question number 41 is, the population of a town was 2,40,000 3 years ago. If it is increased by 3%, 2.5% and 5% respectively in the last 3 years,
ದೆನ್ ದ ಪ್ರೆಸೆಂಟ್ ಪಾಪ್ಯುಲೇಷನ್ ಈಸ್ 4 ಆಪ್ಷನ್ಸ್ ಆರ್ ಗಿವನ್ ಇಯರ್. ಒಂದು ಪಟ್ಟಣದ ಜನಸಂಖ್ಯೆ 3 ವರ್ಷಗಳ ಹಿಂದೆ 2,40,000 ಇತ್ತು. ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ 3%, 2.5%, 5% ಹಾಗೆ ಜಾಸ್ತಿಯಾಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು? ಎಸ್ 4 ಆಪ್ಷನ್ಸ್ಗಳನ್ನು ಇಲ್ಲಿ ನೀಡಿದ್ದಾರೆ. ಎಸ್ ಲೆಟ್ ಅಸ್ ಸಿ. ದ ಪಾಪ್ಯುಲೇಷನ್ ಆಫ್ ಎ ಟೌನ್ ವಾಸ್ 2,40,000. ಎಸ್ ಇಟ್ ಈಸ್ ದೇರ್ ಇನ್ ದ ಕ್ವಶನ್. 3 ವರ್ಷಗಳ ಹಿಂದೆ ಎಷ್ಟಿತ್ತು? 2,40,000 ಜನಸಂಖ್ಯೆ ಇತ್ತು. ದೆನ್ ಪಾಪ್ಯುಲೇಷನ್ ಇನ್ಕ್ರೀಸ್ಡ್ ಬೈ 3%, 2.5% ಆ್ಯಂಡ್ 5%. ಇದು ಕೂಡ ಪ್ರಶ್ನೆಯಲ್ಲಿದೆ. ಸೊ ಇದನ್ನು ಹೇಗೆ ಕಂಡುಹಿಡಿತೀವಿ? 2,40,000 ಮಲ್ಟಿಪ್ಲೈಡ್ ಬೈ 1 + 3/100 ಬಿಕಾಸ್ 3% ಇನ್ಕ್ರೀಸ್. 1 + 3/100 ಒಂದು ವರ್ಷಕ್ಕೆ, ಮತ್ತೊಂದು ವರ್ಷಕ್ಕೆ 1 + 2/5 ಡಿವೈಡೆಡ್ ಬೈ 100. ಸೊ ಇಂಟು 1/5 ಡಿವೈಡೆಡ್ ಬೈ 100. ಸೊ ಇದನ್ನು ಮಾಡಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಗ್ತದೆ. 2,40,000 ಮಲ್ಟಿಪ್ಲೈಡ್ ಬೈ 100 ಆ್ಯಂಡ್ 3/100. ದಿಸ್ ಈಸ್ ರಿಟರ್ನ್ ಆಸ್ 102.5/100. ದಿಸ್ ಈಸ್ 105/100. ಸೊ ಇದನ್ನು ಸಾಲ್ವ್ ಮಾಡಿದಾಗ 26, 60, 49. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 2,66,049 ಜನಸಂಖ್ಯೆ ಇದೆ. ಎಸ್ ದ ನೆಕ್ಸ್ಟ್ ಕ್ವಶನ್ ಈಸ್ if name is coded as 13, 26, 14, 22 then how team will be coded? yes ನೇಮ್ ಅನ್ನು 13, 26, 14, 22 ಎಂದು ಬರೆದರೆ ಟೀಮನ್ನು ಯಾವ ರೀತಿ ಬರಿತೀವಿ? ಸೊ ಇದು ಕೂಡ ತುಂಬ ಸರಳವಾಗಿದೆ. ಇಲ್ಲಿ ಫಸ್ಟ್ ಲೆಟರ್ಸ್ ರೈಟ್ ದ ಅಲ್ಫಾಬೆಟ್ಸ್ ಆ್ಯಂಡ್ ಈ ಎಲ್ಲ ಅಲ್ಫಾಬೆಟ್ಸನ್ನು ರಿವರ್ಸ್ ಆರ್ಡರ್ನಲ್ಲಿ ಕೂಡ ನಾವು ಬರೆದುಕೊಳ್ಬೇಕು. ಇಲ್ಲಿ ನೋಡಿ ಲೆಟರ್ಸನ್ನು ನೇಮನ್ನು ಏನಂತ ಬರೆದಿದ್ದಾರೆ? ಎನ್ ಅನ್ನು 13 ಅಂತ ಬರೆದಿದ್ದಾರೆ. ಅಂತಂದರೆ ರಿವರ್ಸ್ ಆರ್ಡರ್ನಲ್ಲಿ ಹೋದಾಗ ಎನ್ನ ವ್ಯಾಲ್ಯೂ ಎಷ್ಟಾಗ್ತದೆ? 13. ಸೊ ರಿವರ್ಸ್ ಆರ್ಡರ್ನಲ್ಲಿ ಎನ್ನ ವ್ಯಾಲ್ಯೂ 13 ಆಗ್ತದೆ. ಅದೇ ರೀತಿ ಎ ರಿವರ್ಸ್ ಆರ್ಡರ್ನಲ್ಲಿ ಎನ ವ್ಯಾಲ್ಯೂ 26 ಆಗ್ತದೆ. ಎಮ್ನ ವ್ಯಾಲ್ಯೂ 14 ಆಗ್ತದೆ ರಿವರ್ಸ್ ಮೂಲಕ ಹೋದಾಗ. ಇನ ವ್ಯಾಲ್ಯೂ 22 ಆಗ್ತದೆ. ಸೊ ಅದೇ ರೀತಿ ನಾವು ಈ ಟೀಮನ್ನು ಕೂಡ ರಿವರ್ಸ್ ಆರ್ಡರ್ನಲ್ಲಿ ಬರೀಬೇಕಾಗ್ತದೆ. ರಿವರ್ಸ್ ಬರಿತಾ ಹೋದಾಗ ಟಿನ ವ್ಯಾಲ್ಯೂ ಎಷ್ಟಿದೆ? 7. ಇನ ವ್ಯಾಲ್ಯೂ 22, ಎನ ವ್ಯಾಲ್ಯೂ 26, ಎಮ್ನ ವ್ಯಾಲ್ಯೂ 14. ಸೊ 7, 22, 26, 14 ಇದೇನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಎಸ್ ದ ನೆಕ್ಸ್ಟ್ ಕ್ವಶನ್. ಆನ್ಸರ್ ಕ್ವಶನ್ಸ್ 43 to 48 ಬೇಸ್ಡ್ ಆನ್ ದಿ ಫಾಲೋವಿಂಗ್ ಡೇಟಾ. Yes, age-wise population distribution of a state is given here. Age group in years and population in percentage. Up to 15, 30%. Up to 25, 47.75%. Up to 35, 65%. Up to 45, 79%. Up to 55, 93.75%. Up to 65, 98.87%. Up to 110, 100%. So based on this 5 questions are given here. Question number 43 is which one of the age groups listed below accounts for the maximum population in the state? 0 to 15, 15 to 35, 25 to 45, 46 and above. Try please understand the question properly. Which one of the age group accounts for the maximum population in the state? ಕೆಳಗೆ ನಮೂದಿಸಿರುವ ಯಾವ ಒಂದು ವಯಸ್ಸಿನ ಗುಂಪು ರಾಜ್ಯದ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದೆ? 0 to 15, 15 to 35, 25 to 45, 46ಗಿಂತ ಮೇಲ್ಪಟ್ಟು. ಎಸ್ ಇಲ್ಲಿ ಏಜ್ ಗ್ರೂಪನ್ನು ಅವರು ಕೊಟ್ಟಿದ್ದಾರೆ. ಅಪ್ ಟು 15 30%, ಅಪ್ ಟು 25 47.75. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ ಇದಕ್ಕೆ ನಾವು ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇಲ್ಲಿ ಅಪ್ ಟು 15 ಏನಿದೆ 30%, ಆದರೆ ಈ 30% ಅಪ್ ಟು 25ನಲ್ಲಿಯೂ ಕೂಡ ಇನ್ಕ್ಲೂಡ್ ಇದೆ. ಎಲ್ಲ ಸ್ಟೇಜ್ನಲ್ಲಿಯೂ ಕೂಡ ಇನ್ಕ್ಲೂಡ್ ಇದೆ. ಅಪ್ ಟು 15 ಈಸ್ ಇನ್ಕ್ಲೂಡೆಡ್ ಇನ್ 25, ಅಪ್ ಟು 35, in all the stages it is included here. So first we have to find the individual share of the population related to age group. So up to 15 is 30%. Let us write it 30%. Then up to 25, 15 to 25 age group, the share of the population is 47 minus 30, that is 17.75. Up to 35, 65 minus 47.75, that is 17.25.
then 79.65 minus 65 point is 14.50, 73.75 is 14.25, 98.87 minus 93.75 is 5.12, 100 minus 98.87 is 1 minus 13. So now four options are given here. First one is 0 to 15. Yes, 0 to 15 maximum the percentage of population is 30%. So let us write 30%. Next one is 15 to 35. Yes, 15 to 25 is 70.75, 17.75 plus 25 to 35 is 17.25. So if we add both, we will get 35%. Then 25 to 45, 25 to 45, 17.25 plus 14.50. Yes, if we add both, you add ಅನ್ನು ಸೇರಿಸಿದ್ರೆ 31.75 ಸಿಗ್ತದೆ. ಅದೇ ರೀತಿ 46 and above, 46 and above ಈ ಮೂರನ್ನು ಸೇರಿಸಿದ್ರೆ 14.25 plus 5.12 plus 1.13, 21.50 ಸಿಗ್ತದೆ. ಸೊ ಹಿಯರ್ ಯಾವ ಒಂದು ಏಜ್ ಗ್ರೂಪ್ನಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ? 35%. The age group is 15 to 35. So the right answer is option B. 15 to 35 is the correct answer. 15 to 35 ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ. Yes, question number 44. Out of every 4 lakh people, the number of persons below 25 years is. ಎಸ್, ಪ್ರತಿ 4 ಲಕ್ಷ ಜನರಲ್ಲಿ 25 ವಯಸ್ಸಿಗಿಂತ ಕೆಳಗಿರುವ ಜನರೆಷ್ಟು ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಔಟ್ ಆಫ್ ಎವ್ರಿ 4 lakh people, the number of persons below the age of 25 is. Yes, the number of people below the age of 25 is 47.75, because up to 50 below the 25 ಅಂತಂದರೆ ಈ ಎರಡು ಏಜ್ ಗ್ರೂಪನ್ನು ನಾವು ಇಲ್ಲಿ ತಗೋಬೇಕು. We have to consider 0 to 15 and 0 to 25. So 0 to 15 is 30 and 15 to 25 is 17.75. So if we add both, we will get 47.75. So now very easy. 47.75 divided by 100 multiplied by the 4 lakh. 1,91,000. That is option D is the right answer. So ಇಲ್ಲಿ 1,90,000 91,000 ಏನಾಗಿದೆ ಸರಿಯಾದ ಉತ್ತರ ಆಗಿದೆ. Yes. Question number 45. If it is known that there are 40 million people below 36 years of age. Yes, there are 40 million people are there who are below the age of 36. Then how many million people are in the age group of 56 to 65? Four options are given here. 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರಿದ್ದರೆ ಎಷ್ಟು ದಶಲಕ್ಷ ಜನರು 56ರಿಂದ 65 ವಯಸ್ಸಿನ ಗುಂಪಿನಲ್ಲಿರ್ತಾರೆ? ಎಸ್, 40 ದಶಲಕ್ಷ ಜನ ಏನಿದಾರಲ್ಲ ಇವರು 36 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ. ಹಾಗಾದರೆ 56ರಿಂದ 65 ವಯಸ್ಸಿನ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ? ಎಸ್, 40 million people are below the age of 36. Then how many people are there in the age group 56 to 65? So let us try to find it. See here, according to this table, below 36 years, below 36, it is 65%, right? 65% means 40 million people. Yes, below the 36 ಎಷ್ಟು ಜನ ಇದ್ದಾರೆ? ವಾಟ್ ಇಸ್ ದ ಪರ್ಸೆಂಟೇಜ್? 65% ಇದೆ below 36. So below 36 the percentage is 65% and the people are 40 million. And the question is, in the age group of 56 to 65, how many people are there? Yes, age group of 56 to 65. 56 to 65 ಇಲ್ಲಿ ಬಂತು. ಎಷ್ಟು ಪರ್ಸೆಂಟೇಜ್ ಏನಿದೆ ಇದು? 5.12 ಇದೆ. 5.12. ಸೊ 5.12 ಅಂತಂದರೆ ನಮ್ಗೆ ಗೊತ್ತಿಲ್ಲ. ಸೊ ಲೆಟ್ ಅಸ್ ಟೇಕ್ ಇಟ್ ಎಕ್ಸ್. ಸೊ ಇದನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿದೆ ಓಕೆ 65% is equal to 40 million. ಇಲ್ಲಿದೆ ಕ್ವಶನಲ್ಲಿನೇ ಕೊಟ್ಟಿದ್ದಾರೆ. 65% is equal to 40 million and 5.12% is equal to x. We don't know. 5.12% is equal to x. So
ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಆನ್ಸರ್ ಸಿಗ್ತದೆ 65 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 40 ಇಂಟು 5.12. ಸೊ ಎಕ್ಸ್ ಈಸ್ ಈಕ್ವಲ್ ಟು 40 ಇಂಟು 5.12 ಡಿವೈಡೆಡ್ ಬೈ 65. ಸೊ 3.15 ಮಿಲಿಯನ್ ಆರ್ ದೇರ್ ಇನ್ ದ ಏಜ್ ಗ್ರೂಪ್ 56 to 65. ಸೊ ಹೀಗಾಗಿ 56ರಿಂದ 65ರ ವಯಸ್ಸಿನ ಗುಂಪಿನಲ್ಲಿ 3.15 ಮಿಲಿಯನ್ ಜನ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 3.15 million people. Question number 46. If there are 20 million people in the age group of 56 and above, yes, 20 million people are in the age group of 56 and above. What is the difference between total number of people in the age group of 16 to 25 and 46 to 55? Yes, there are 20 million people are related to age group of 56 and above. Then what is the difference between total number of people in the age group of 16 to 25 and 46 to 55? 20 ದಶಲಕ್ಷ ಜನ ಏನಿದ್ದಾರೆ 56ಕ್ಕಿಂತ ಹೆಚ್ಚಿನ ವಯಸ್ಸಿನವರಿದ್ದಾರೆ. ಹಾಗಾದರೆ 16ರಿಂದ 25ರ ವಯಸ್ಸಿನ ಗುಂಪಿನ ಜನ ಮತ್ತು 46ರಿಂದ 55ರ ವಯಸ್ಸಿನ ಗುಂಪಿನ ಜನರ ನಡುವಿನ ಒಟ್ಟು ವ್ಯತ್ಯಾಸ ಎಷ್ಟು? Yes, let us see. Above 56, how many people are there? Above 56, 20 million people are there. And what is the percentage? 6.25. Above 56 ಅಂತಂದರೆ ಇವೆರಡನ್ನು ನಾವು ಸೇರಿಸ್ತೀವಿ. 55 to 56 to 65 and 6 to 100. Above 56. So 5.12 plus 1.13. Yes, how what? That is 6.25. Then total number of people in the age group of 16 to 25. 16 to 25 the age is 17.75 ಇದೆ. 16 to 25 the percentage of population is 17.75. And next the total number of people in the age group of 46 to 65. 46 to 65 is 14.50 ಇದೆ. 14.50. Then what is the difference now? The difference between 16 to 25 and 46 to 55 is 3.50. Again it is same. 6.25 is equal to 20 million. Then 3.50 is equal to x. Again cross multiplication. 6.25 multiplied by x is equal to 20 into 3.50. So x is equal to 20 into 3.50 divided by 6.25. We will get 11.2 million. So the difference between 16 to 25 and 46 to 55 is 11.2 million. So option B ಏನಾಗಿದೆ? ಸರಿಯಾಗಿದೆ. 16ರಿಂದ 25 ಮತ್ತು 46ರಿಂದ 55ರ ವಯಸ್ಸಿನ ಗುಂಪುಗಳಿನ ನಡುವಿನ ಜನರ ವ್ಯತ್ಯಾಸ ಎಷ್ಟು? 11.2 ದಶಲಕ್ಷ. Yes, the next question is, if the difference between the number of people in the age group 46 to 55 and 26 to 35 is 3.9 million, then the total population of the state is? Yes, the difference between number of people in the age group of 46 to 55 and 26 to 35 is 3.9 million. Then the total population of the state is? Yes, 46ರಿಂದ 55 ಮತ್ತು 26ರಿಂದ 35ರ ವಯಸ್ಸಿನ ಗುಂಪುಗಳ ನಡುವಿನ ಜನರ ವ್ಯತ್ಯಾಸ ಎಷ್ಟಿದೆ? 3.9 ದಶಲಕ್ಷ. ಹಾಗಾದರೆ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು? Yes, let us see. The difference between the number of people in the age group of 46 to 55. Yes, 46 to 55 is 14.25. Yes, 46 to 55 is 14.25. Let us write is 14 to 14.25. And the 26 to 35 is 17.25. So let us write 17.25. And the difference is, what is the difference now? 3% is the difference. And in question it is given the difference is 3.9 million. ಡಿಫ್ರೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ? 3.9 ದಶಲಕ್ಷ. ಸೊ ದಿಸ್ 3% is equal to 3.9 million. Yes, this 3% is equal to 3.9 million.
Then what is the total percentage? Total population. Total population means 100%. Again it is very easy. 3% is equal to 3.9 million. So 100% is equal to x. So cross multiplication, 3x is equal to 3.9 into 100. X is equal to 3.9 into 100 divided by 3. That is 130 million people. So option B is the correct answer. Option B 130 ದಶಲಕ್ಷ ಸರಿಯಾಗಿದೆ. Question number 48. What is the ratio of the percentage of people between the age group of 15 to 35 and the percentage of people above 35 years? Ratio we have to find the ratio of 15 to 35 and above 35. 15ರಿಂದ 30ರ ವಯಸ್ಸಿನ ಗುಂಪಿನಲ್ಲಿರುವ ಶೇಕಡಾವಾರು ಜನ ಮತ್ತು 35ಕ್ಕಿಂತ ಹೆಚ್ಚಿನ ವಯಸ್ಸಿನ ಶೇಕಡಾವಾರು ಜನರ ಅನುಪಾತ ಎಷ್ಟು? Yes, percentage of people between age group of 15 to 35. Yes, 15 to 35. 15 to 25 ಎಷ್ಟು ಜನ ಇದ್ದಾರೆ? 17.75 and 15 to 35 is 17.25. So both if we add we will get 35%. Yes, 35%. Then percentage of people above 35 years, above 35%, above 35. If you add all these 14.50, 14.25, 5.12, 1.13, you will get 35%. So now ratio is equal to 15 to 35 is 35%. Then this if we above 35 is 35. So 35 is to 35 is 1 is to 1. So the right answer is option C, 1 is to 1 is the correct answer. Question number 49. What is the level of classroom communication? What is the level of classroom communication? ತರಗತಿಯಲ್ಲಿನ ಸಂವಹನದ ವಿಧ ಯಾವುದು? ಮಾಸ್ ಕಮ್ಯುನಿಕೇಷನ್, ಪಬ್ಲಿಕ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಮೀಡಿಯೇಟೆಡ್ ಕಮ್ಯುನಿಕೇಷನ್. ಸಂವಹನ, ಸಾರ್ವಜನಿಕ ಸಂವಹನ, ಅಂತರ್ವ್ಯಕ್ತಿ ಸಂವಹನ, ಮಧ್ಯಮಾಧರಿತ ಸಂವಹನ. ಎಸ್, the level of classroom communication is interpersonal communication. Please remember it is known as the interpersonal communication. ತರಗತಿಯಲ್ಲಿನ ಸಂವಹನ ಅಂತರ್ವ್ಯಕ್ತಿ ಸಂವಹನ ಆಗಿದೆ. Question number 50. Which is the best method of teaching? Linear method, non-linear method, ಟ್ರೆಡಿಷನಲ್ ಮೆಥಡ್, ಮಾಡರ್ನ್ ಮೆಥಡ್. ಶಿಕ್ಷಣದ ಉತ್ತಮ ವಿಧಾನ ಯಾವುದು? ರೇಖೀಯ ವಿಧಾನ, ಅರೇಖೀಯ ವಿಧಾನ, ಸಾಂಪ್ರದಾಯಿಕ ವಿಧಾನ, ಆಧುನಿಕ ವಿಧಾನ. ಎಸ್, the right answer is non-linear method is known as the best method of teaching. ಅರೇಖೀಯ ವಿಧಾನವನ್ನು ಒಂದು ಉತ್ತಮವಾದ ಶಿಕ್ಷಣ ವಿಧಾನ ಅಂತ. So let us move to the questions. Question number 51. UGC has called teachers as what? Option A professors, option B emeritus professors, option C faculty, option D facilitators. ಶಿಕ್ಷಕರನ್ನು UGCಯು ಏನೆಂದು ಕರೆದಿದೆ? ಆಪ್ಷನ್ ಎ ಪ್ರಾಧ್ಯಾಪಕರು, ಆಪ್ಷನ್ ಬಿ ಉತ್ಕೃಷ್ಟ ಪ್ರಾಧ್ಯಾಪಕರು, ಆಪ್ಷನ್ ಸಿ ನಿಕಾಯ, ಆಪ್ಷನ್ ಡಿ ಸಾಮರ್ಥ್ಯವರ್ಧಕರು. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫೆಸಿಲಿಟೇಟರ್ಸ್. UGC ಹ್ಯಾಸ್ ಕಾಲ್ಡ್ ಟೀಚರ್ಸ್ ಆಸ್ ಫೆಸಿಲಿಟೇಟರ್ಸ್. ಶಿಕ್ಷಕರನ್ನು UGCಯು ಸಾಮರ್ಥ್ಯವರ್ಧಕರು ಅಂತ ಕರೆದಿದೆ. ಕ್ವೆಶ್ಚನ್ ನಂಬರ್ 52. ವಾಟ್ ಡಸ್ ಕ್ರೆಡಿಟ್ ಮೀನ್ಸ್ ಇನ್ CBCS ಸಿಸ್ಟಮ್? ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಆಪ್ಷನ್ ಎ ಕ್ಲಾಸ್ ಸೆಕ್ಯೂರ್ಡ್ ಬೈ ಸ್ಟೂಡೆಂಟ್, ಆಪ್ಷನ್ ಬಿ ನಂಬರ್ ಆಫ್ ಟೀಚಿಂಗ್ ಅವರ್ಸ್, ಆಪ್ಷನ್ ಸಿ ಸ್ಟೂಡೆಂಟ್ ಲೋನ್, ಆಪ್ಷನ್ ಡಿ ಮಾರ್ಕ್ಸ್ ಸೆಕ್ಯೂರ್ಡ್. CBCS ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂದರೆ ಏನು? ಆಪ್ಷನ್ ಎ ವಿದ್ಯಾರ್ಥಿ ತೇರ್ಗಡೆಯಾದ ಶ್ರೇಯಾಂಕ, ಆಪ್ಷನ್ ಬಿ ಪಾಠ ಮಾಡುವ ಒಟ್ಟು ಅವಧಿ, ಆಪ್ಷನ್ ಸಿ ವಿದ್ಯಾರ್ಥಿ ಸಾಲ, ಆಪ್ಷನ್ ಡಿ ವಿದ್ಯಾರ್ಥಿ ಪಡೆದ ಅಂಕಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಂಬರ್ ಆಫ್ ಟೀಚಿಂಗ್ ಅವರ್ಸ್, ಪಾಠ ಮಾಡುವ ಒಟ್ಟು ಅವಧಿ. ಎಸ್, ಇನ್ CBCS ಸಿಸ್ಟಮ್ ಕ್ರೆಡಿಟ್ ಮೀನ್ಸ್ ಇಟ್ ಈಸ್ ಅ ಯೂನಿಟ್ ಬೈ ವಿಚ್ ಕೋರ್ಸ್ ವರ್ಕ್ is measured. Okay, it will determine the number of hours of the class. Question number 53. What is not the characteristic of effective learning? Option A, they learn only from the syllabus, option B, sharing the knowledge, option C, questioning, option D, curiosity. ಪರಿಮಾಣಾತ್ಮಕ ಕಲಿಕೆ ಯಾವ ಗುಣಲಕ್ಷಣ ಇದಲ್ಲ? ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ, ಜ್ಞಾನವನ್ನು ಹಂಚಿಕೊಳ್ಳುವುದು, ಪ್ರಶ್ನಿಸುವುದು, ಕುತೂಹಲ. ಎಸ್, ಹಿಯರ್ sharing the knowledge, questioning, curiosity, all these are characteristics of effective communication, but they learn only from the syllabus is not the right answer. Sorry, it is the right answer because it is not the characteristic of effective learning. ಇಲ್ಲಿ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ ಎಂಬುದೇನಾಗಿದೆ ಪರಿಮಾಣಾತ್ಮಕ ಕಲಿಕೆಯ ಗುಣಲಕ್ಷಣ ಅಲ್ಲ. ಕ್ವೆಶ್ಚನ್ ನಂಬರ್ 54. ದಿ ಫಾಲೋವಿಂಗ್ ಈಸ್ ಅ ಯೂಸ್ಫುಲ್ ಇ ರಿಸೋರ್ಸ್ ಫಾರ್ ಟೀಚರ್ಸ್. ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಈ ಸಂಪನ್ಮೂಲ ಆಗಿದೆ. ACOP, PACO, OPAC, COP. Here the right answer is option C, OPAC.
OPAC, it is a useful e-resource for teachers. ಎಸ್ ಒ ಪಿ ಎ ಸಿ ಎಂಬುದು ಶಿಕ್ಷಕರಿಗೆ ಒಂದು ಉಪಯೋಗಕಾರಿ ಈ ಸಂಪನ್ಮೂಲ ಆಗಿದೆ. ಆ್ಯಂಡ್ ಒ ಪಿ ಎ ಸಿ ಸ್ಟ್ಯಾಂಡ್ಸ್ ಫಾರ್ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್. ಪ್ಲೀಸ್ ರಿಮೆಂಬರ್ ಇಟ್, ದಿಸ್ ಅಬ್ರಿವೇಷನ್ ಮೇ ಕಮ್ ಇನ್ ದ ಎಕ್ಸಾಮಿನೇಷನ್. ಒ ಪಿ ಎ ಸಿ ಅಂತಂದರೆ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್. Question number 55, the study of interactions between organism and their environment is option A biology, option B psychology, option C environmental science, option D ecology. ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನ. ಬಯೋಲಜಿ, ಸೈಕಾಲಜಿ, ಎನ್ವೈರ್ಮೆಂಟ್ ಸೈನ್ಸ್, ಎಕಾಲಜಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ is option D, ecology is the right answer. Yes, ecology means it is the study of the interaction of living organisms with the non-living organisms. Yes, ecology is the study of relationship between living organisms including human and their physical environment. ಎಸ್, ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಅಧ್ಯಯನವನ್ನು ಇಕಾಲಜಿ ಅಂತ ಕರಿತೀವಿ. ಎಸ್, ಕ್ವಶನ್ ನಂಬರ್ 56, ದಿ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೇಮ್ ಇನ್ ಟು ಬೀಯಿಂಗ್ ಇನ್. ಎಸ್, ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1972, 1981, 1985, 1955. Yes, here the right answer is option A, 1972. 1972. Yes, the Wildlife Protection Act. Yes, it is an act of the Parliament of India enacted for protection of plants and animals. And it enacted in the year of 1972, and the act will provide protection for wild animals, birds, plants, and also matter connected with the animals, birds and plants. Question number 57, the movement that spread in Karnataka to protest tree felling was option A Chipko, option B Kaiga, option C Appiko, option D Nandikor. ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳುವಳಿ ಚಿಪ್ಕೋ, ಕೈಗಾ, ಅಪ್ಪಿಕೋ, ನಂದಿಕೂರು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಪ್ಪಿಕೋ. ಎಸ್, ಅಪ್ಪಿಕೋ ಮೂಮೆಂಟ್, ಅಪ್ಪಿಕೋ ಚಳುವಳಿ ಇದು ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳುವಳಿಯಾಗಿದೆ. ಎಸ್, ಈ ಅಪ್ಪಿಕೋ ಮೂಮೆಂಟ್ ಇಟ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1983 ಇನ್ ಉತ್ತರಾಖಂಡ ಆಫ್ ಕರ್ನಾಟಕ, ಆ್ಯಂಡ್ ದಿಸ್ ಅಪ್ಪಿಕೋ ಮೂಮೆಂಟ್ ವಾಸ್ ಲೆಡ್ ಬೈ ಪಾಂಡುರಂಗ್ ಹೆಗಡೆ. And please remember, this Appiko movement was inspired by Chipko movement. Yes, question number 58, which among the following are the major contaminants of air pollution? ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವ ಕಾಂಪೌಂಡುಗಳು ಯಾವುವು? ಸಲ್ಫರ್ ಕಾಂಪೌಂಡ್ಸ್, ನೈಟ್ರೋಜನ್ ಕಾಂಪೌಂಡ್ಸ್, ಆಕ್ಸಿಜನ್ ಕಾಂಪೌಂಡ್ಸ್, ಹೈಡ್ರೋಜನ್ ಕಾಂಪೌಂಡ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಆಕ್ಸಿಜನ್ ಕಾಂಪೌಂಡ್ಸ್. ಎಸ್, ಇಲ್ಲಿ ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ಮುಖ್ಯ ಕಂಪೌಂಡ್ಗಳು ಅಂತಂದರೆ ಆಕ್ಸಿಜನ್ ಕಂಪೌಂಡ್ಸ್. ಎಸ್, ದ ಮೇಜರ್ ಕಂಟ್ಯಾಮಿನೆಂಟ್ಸ್ ಆಫ್ ಏರ್ ಪೊಲ್ಯೂಷನ್ ಆರ್ ಆಕ್ಸಿಜನ್ ಕಂಪೌಂಡ್ಸ್. ಎಸ್, ಹಿಯರ್ ಯು ಕ್ಯಾನ್ ಸಿ ಮೇಜರ್ ಏರ್ ಪೊಲ್ಯೂಟೆಂಟ್ಸ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಆಕ್ಸೈಡ್, volatile organic compounds, nitrogen oxide, suspended particulate matter. Yes, these are the major sources of air pollution. Question number 59, the cause for red tide in the lakes and seas is due to option A eutrophication, option B congestion, option C oxidation, option D precipitation. ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣವಾಗಿದ್ದದ್ದು ಆಪ್ಷನ್ ಎ ಯೂಟ್ರೋಫಿಕೇಶನ್, ಆಪ್ಷನ್ ಬಿ ಕಂಜೆಷನ್, ಆಪ್ಷನ್ ಸಿ ಆಕ್ಸಿಡೇಷನ್, ಆಪ್ಷನ್ ಡಿ ಪ್ರೆಸಿಪಿಟೇಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಯೂಟ್ರೋಫಿಕೇಶನ್. ಯೂಟ್ರೋಫಿಕೇಶನ್ ಇದು ಸರಿಯಾಗಿದೆ, ಇದು ಕೆಂಪು ಅಲೆಗೆ ಕಾರಣವಾಗಿದೆ. Yes, eutrophication, it is the process by which an entire body of the water or parts of it becomes progressively enriched with minerals and nutrients. Water bodies with very low nutrient levels are termed oligotrophic, and those with moderate nutrient levels are termed mesotrophic. This is question number 60. Noise levels are measured in decibels. What is the decibel of normal talk? ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳತೆ ಮಾಡ್ತೀವಿ. ಹಾಗಾದರೆ ಸಾಮಾನ್ಯ ಮಾತಿನ ಡೆಸಿಬಲ್ಸ್ ಎಷ್ಟಿರ್ತದೆ? ಎಸ್, ಆಪ್ಷನ್ ಬಿ 60. ನಾರ್ಮಲ್ ಟಾಕ್ ಡೆಸಿಬಲ್ ಲೆವೆಲ್ ಈಸ್ 60 decibels. Yes, here you can see, please try to remember these decibels level and examples. Silence, decibel is 0. When we are breathing, the decibel level will be 10. Rustling leaves, mosquitoes,
20. And please remember the whisper, when we are whispering the decibel is 30. Light rain, computer hum 40. Then normal conversation, the decibel level is 60. Music in headphones, the decibel level is 90. Then maximum stadium crowd, the decibel is 130. Aeroplane taking off, the decibel is 140. Shotgun 160. Fireworks 170. Rocket launch 180.